ಒಳ್ಳೆ ನಿದ್ದೆ ಹೊಡಿತಾ ಇತ್ತು. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧು ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವದಿತ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಲಕ್ಷ್ಮಣನ ಮಾಧ್ಯಮದಲ್ಲಿ ಸುಂದರವಾದ ಕಾಡಿನ ಪರಿಸರದಲ್ಲಿ ಶ್ರೀರಾಮ ಕಾಮಿಜನರ ವಿಡಂಬನೆಯನ್ನು ಮಾಡ್ತಾ ಇದ್ದಾನೆ. ವಿಪ್ರಲಂಭ ಶೃಂಗಾರ ಹೇಗಿರುತ್ತೆ ಅನ್ನೋದನ್ನು, ಪ್ರಿಯತಮ ಪ್ರಿಯತಮೆ ಬೇರ್ಪಡೆಯಾದಾಗ ಒಬ್ಬ ವಿರಹಿ ಯಾವ ರೀತಿ ಕೊರಗಬಹುದು, ಸುತ್ತಲಿನ ಪರಿಸರದ ಎಲ್ಲ ಸಂಗತಿಗಳನ್ನು ಒಳಗೊಂಡು ಹೇಗೆ ಅಳಬಹುದು ಅನ್ನೋದನ್ನು ಅನುಕರಿಸಿ ತೋರಿಸಿದ. ನೀವು ಹಿಂದೂಸ್ತಾನಿ ಸಂಗೀತ ಅದೇನಿದೆ ವಿಪ್ರಲಂಭ ಶೃಂಗಾರದ ಹಿನ್ನೆಲೆಯಲ್ಲಿಯೇ ಇರುವಂಥದ್ದು. ಜಯದೇವನ ಅಷ್ಟಪದಿ, ಆಮೇಲೆ ಗೋಪಿಗೀತೆ, ಭ್ರಮರಗೀತೆ, ಇದೆಲ್ಲವೂ ವಿಪ್ರಲಂಭ ಶೃಂಗಾರದ ಹಿನ್ನೆಲೆಯಲ್ಲಿಯೇ ಇರುವಂಥದ್ದು. ಅದೇ ಇಡೀ ಹಿಂದೂಸ್ತಾನಿ ಸಂಗೀತದಲ್ಲಿ ಭಕ್ತಿಗಿಂತ ವಿಪ್ರಲಂಭವೇ ಮಿಗಿಲು. ಕೃಷ್ಣನನ್ನ ಕುರಿತು ಮೀರಾ ಹಾಡಿದ್ರೆ, ಶಿವನನ್ನ ಕುರಿತು ಕಾಶ್ಮೀರದ ಲಲ್ಲೇಶ್ವರಿ, ಆ ಲಲ್ಲೇಶ್ವರಿಯ ರೀಮೇಕು ಅಕ್ಕ ಮಹಾದೇವಿ. ಅವಳು ಕಾಶ್ಮೀರಿ ಭಾಷೆಯಲ್ಲಿ ಶಿವನನ್ನ ಕುರಿತು ಹಾಡದ್ದು, ಇವಳು ಕನ್ನಡ ಭಾಷೆಯಲ್ಲಿ ವಚನವನ್ನು ಬರೆದಳು. ಹಾಗೆ ಇದರೆಲ್ಲದರ ಮೂಲ ರಾಮಚಂದ್ರ ದೇವರು ತೋರಿಸಿದ್ದು ಹೇಗೆ ಅಳಬಹುದು ಅಂತ. ಸೌಮಿತ್ರೇ ಪಶ್ಯ ಪಂಪಾಯಾಃ ಚಿತ್ರಾಶು ವನರಾಜಿಷು ಕಿನ್ನರಾ ನರಶಾರ್ದೂಲ ವಿಚರಂತಿ ಯತಸ್ತತಃ. ಓ ಲಕ್ಷ್ಮಣನೇ, ನೋಡು, ಚಂದದ ಕಾಡಿನ ಸಮೂಹದಲ್ಲಿ ಕಿನ್ನರರು ಓಡಾಡ್ತಾ ಇದ್ದಾರೆ. ಕಿನ್ನರರು ಅಂದರೆ ಮನುಷ್ಯರು ಹೌದೋ ಅಲ್ವೋ ಅಂತ ಯಾರಿಗೆ ಡೌಟ್ ಬರುತ್ತೆ ಅವರು ಕಿನ್ನರರು. ಕಿಂಪುರುಷರು ಅಂದರೆ ಗಂಡಸು ಹೌದೋ ಅಲ್ವೋ ಅಂತ ಡೌಟ್ ಬಂದರೆ ಅವರು ಕಿಂಪುರುಷರು. ಕಿನ್ನರರು ಓಡಾಡ್ತಾ ಇದ್ದಾರೆ. ಇಮಾನಿ ಶುಭಗಂಧೀನಿ ಪಶ್ಯ ಲಕ್ಷ್ಮಣ ಸರ್ವತಃ ನಲಿನಾನಿ ಪ್ರಕಾಶಂತೆ ಜಲೇ ತರುಣ ಸೂರ್ಯವತ್. ಈ ತಾವರೆಯ ಪರಿಮಳವನ್ನು ಆಸ್ವಾದಿಸು. ತಾವರೆ ಕೊಳದೊಳಗೆ ಅರಳಿದ ತಾವರೆಯ ಪರಿಮಳ ಇವತ್ತು ಆಸ್ವಾದನೆ ಮಾಡೋದೇ ಕಷ್ಟ ಆಗೋಗಿದೆ. ತೀರ ಹತ್ತಿರ ಹೋಗಿ ನಿಲ್ಲಬೇಕು, ದೂರ ನಿಂತರೆ ಬರೋದೇ ಇಲ್ಲ. ಯಾಕೆಂದರೆ ಬೇರೆ 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 ಗಂಧಗಳು. ಚಕ್ರವಾಕಯುತಾ ನಿತ್ಯಂ ಚಿತ್ರಪ್ರಸ್ಥವನಾಂತರ ಮಾತಂಗ ಮೃಗಯೂಥೈಶ್ಚ ಶೋಭತೆ ಸಲಿಲಾರ್ಥಿಭಿಃ. ಇಲ್ಲಿ ನೋಡು, ಸುಂದರವಾದ ಕೊಳ ಇದೆ. ಆ ಕೊಳಕ್ಕೆ ಎಲ್ಲ ತರಹದ ಪ್ರಾಣಿಗಳು ಕೂಡ
ನೀರು ಕುಡಿಲಿಕ್ಕೆ ಅಂತ ಬರ್ತಾ ಇವೆ, ಅವುಗಳು ಜೋಡಿಯಾಗಿ ಬರ್ತಾ ಇವೆ. ಜೋಡಿ ಇಲ್ಲದೆ ಇರೋದು ನಾನು ಮಾತ್ರ. ಚಕ್ರವಾಕ ಯುತಾ ನಿತ್ಯಂ, ಚಕ್ರವಾಕ ಪಕ್ಷಿಗಳು. ಪವನಾಹತ ವೇಗಾಭಿರೂರ್ಮಿಭಿರ್ವಿಮಲೆಂಬತಿ ಪಂಕಜಾನಿ ವಿರಾಜಂತೆ ತಾಡ್ಯಮಾನಾನಿ ಲಕ್ಷ್ಮಣ. ತಾವರೆ ಕೊಳದಲ್ಲಿ ತಾವರೆ ಇದೆ. ಗಾಳಿ ಬೀಸಿದಾಗ ಆ ತಾವರೆಗಳು ಅತ್ತಲೂ ಇತ್ತಲೂ ಆಡುತ್ತವೆ. ಪದ್ಮಪತ್ರ ವಿಶಾಲಾಕ್ಷೀಂ ಸತತಂ ಪ್ರಿಯ ಪಂಕಜಾಂ ಅಪಶ್ಯತೋ ಮೇ ವೈದೇಹೀಂ ಜೀವಿತಂ ನಾಭಿರೋಚತೆ. ತಾವರೆಯಂತೆ ಅಗಲವಾದ ಕಣ್ಗಳಿರುವ, ತಾವರೆ ಹೂವನ್ನು ಬಹಳವಾಗಿ ಇಷ್ಟಪಡುವ ಸೀತೆಯನ್ನು ನೋಡದಿದ್ದರೆ ನನ್ನ ಬದುಕು ಬರಡಾಗುತ್ತದೆ. ಅಹೋ ಕಾಮಸ್ಯ ವಾಮತ್ವಂ ಯೋಗತಾಮಪಿ ದುರ್ಲಭಾಂ ಸ್ಮಾರಯಿಷ್ಯತಿ ಕಲ್ಯಾಣೀಂ ಕಲ್ಯಾಣತರವಾದಿನೀಂ. ನೋಡು, ಕಾಮ ಅನ್ನೋದು ಎಷ್ಟು ಕುಟಿಲ. ಈಗ ಇಲ್ಲ ಅಂತ ಗೊತ್ತು, ಸಿಗಲ್ಲ ಅಂತ ಗೊತ್ತು, ಆದರೂ ಕೂಡ ಮನಸ್ಸು ನೆನಪಿಸಿಕೊಳ್ಳದೆ ಬಿಡುವುದಿಲ್ಲ, ವಾಸ್ತವವನ್ನು ಒಪ್ಕೊಳ್ತಾ ಇಲ್ಲ. ಶಕ್ಯೋ ಧಾರಯಿತುಂ ಕಾಮೋ ಭವೇದಭ್ಯಾಗತೋ ಮಯ ಯದಿ ಭೂಯೋ ವದಂತೋ ಮಾಂ ನ ಹನ್ಯಾತ್ ಪುಷ್ಪಿತದ್ರುಮಃ. ನನಗೆ ಈ ಕಾಮ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾಶ ಆಗಿಬಿಡತ್ತೆ. ಯಾಕೆ ಗೊತ್ತಾ? ನನ್ನ ಪ್ರಾಣನೇ ಹೊಟ್ಟೋದ್ರೆ ಕಾಮನೇ ಇರಲ್ವಲ್ಲ. ಸೀತೆಯ ಬೇರ್ಪಡೆಯಿಂದ ನನ್ನ ಪ್ರಾಣಗಳೇ ನಾಶ ಆಗ್ತಾ ಇದೆ ಅಂದರೆ ಇನ್ನು ಕಾಮ ಆದರೂ ಎಲ್ಲಿಂದಿರ್ಲಿಕ್ಕೆ ಸಾಧ್ಯ? ಯಾ ನಿಸ್ಮರಮಣೀಯಾನಿ ತಯಾ ಸಹ ಭವಂತಿ ಮೇ ತಾನ್ಯೇವ ಅರಮಣೀಯಾನಿ ಜಾಯಂತೆ ಮೇ ತಯಾ ವಿನಾ. ಅವಳಿದ್ದಾಗ ಇದೇ ಸೊಗಸಾಗಿ ಇತ್ತು, ಅವಳಿಲ್ಲದಾಗ ಇದೇ ಕೆಟ್ಟದಾಗಿ ತೋರ್ತಾ ಇದೆ. ಅಂದರೆ ಕಾಮ ಮಾತ್ರ ಇಷ್ಟ. ಒಬ್ಬರಿದ್ದಾಗ ಒಂದು ಖುಷಿಯಾಗಿ ತೋರುತ್ತೆ. ಒಂದು ಸಣ್ಣ ಉದಾಹರಣೆ, ಬಹಳ ಪ್ರೀತಿಸಿದವರು, ಬಹಳ ಅಭಿಮಾನ ಇಟ್ಟವರು, ಅಥವಾ ಯಾರ ಆಸರೆಯಾಗಿರ್ತೇವೆ, ಯಾರ ಮೇಲೆ ನಾವು ಆಶ್ರಯವನ್ನು ಪಡೆದಿರ್ತೇವೆ, ಅವರು ಅದಿಲ್ಲದೆ ಹೋದಾಗ ನಮಗಲ್ಲಿ ಹೋಗ್ಲಿಕ್ಕೆ ಆಗೋಲ್ಲ, ಇಷ್ಟ ಆಗೋಲ್ಲ. ಹಾಗೆ ಸೀತೆ ಇದ್ದಾಗ ಹೂವು ಚಂದ ಕಾಣಿಸ್ತಾ ಇತ್ತು, ತಂಗಾಳಿ ಚಂದ ಇತ್ತು, ಆಯಿತಾ, ಈ ಕಾಡು ಚಂದ ಇತ್ತು. ಅದೇ ಸೀತೆ ಇಲ್ಲದಾಗ ಈ ಕಾಡು ಅದನ್ನು ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಪದ್ಮಕೋಚ ಫಲಾಚಾನಿ ದ್ರಷ್ಟುಂ ದೃಷ್ಟಿರ್ಹಿ ಮನ್ಯತೆ ಸೀತಾಯ ನೇತ್ರಕೋಶಾಭ್ಯಾಂ ಸದೃಶಾ ನೀತಿ ಲಕ್ಷ್ಮಣ. ಈ ತಾವರೆಯನ್ನು ನೋಡ್ತಾ ಇದ್ದರೆ ಸೀತೆಯ ಕಣ್ಣುಗಳ ನೆನಪಾಗ್ತದೆ. ಸೌಮಿತ್ರೇ ಪಶ್ಯ ಪಂಪಾಯಾ ದಕ್ಷಿಣೇ ಗಿರಿಶಾನುಷು ಪುಷ್ಪಿತಾಂ ಕರ್ಣಿಕಾರಸ್ಯ ಯಷ್ಟಿಂ ಪರಮಶೋಭಿತಾಂ. ಓ ಲಕ್ಷ್ಮಣನೇ, ನೋಡು, ಪಂಪೆಯ ದಕ್ಷಿಣ ಭಾಗದಲ್ಲಿರುವ ಬೆಟ್ಟದ ಮೇಲ್ಗಡೆ ಕರ್ಣಿಕಾರ ಹೂವು ಬಿಟ್ಟಿದೆ, ಬಹಳ ಚೆನ್ನಾಗಿ ತೋರ್ತಾ ಇದೆ. ಅಧಿಕಂ ಶೈಲರಾಜೋಯಂ ಧಾತುಭಿಸ್ತು ವಿಭೂಚಿತಃ ವಿಚಿತ್ರಂ ಸೃಜತೆ ರೇಣುಂ ವಾಯುವೇಗ ವಿಘಟ್ಟಿತಂ. ಈ ಪರ್ವತವಂತೂ ಬಹಳ ಸೊಗಸಾಗಿ ಇದೆ. ವಿಚಿತ್ರಂ ಸೃಜತೆ ರೇಣುಂ, ಅದರ ಬೇರೆ ಬೇರೆ ಧಾತುಗಳು, ಕೆಮಿಕಲ್ಸ್ ಇರೋದರಿಂದಾಗಿ ಆ ಧೂಳು ಬೇರೆ ಬೇರೆ ಬಣ್ಣಗಳಲ್ಲಿ ತೋರ್ತಾ ಇವೆ. ಗಿರಿಪ್ರಸ್ಥಾಸ್ತು ಸೌಮಿತ್ರೇ ಸರ್ವತಃ ಸಂಪ್ರಪುಷ್ಪಿತೈ ನಿಷ್ಪತ್ರೈ ಸರ್ವತೋ ರಮ್ಯೈ ಪ್ರದೀಪ್ತ ಇವ ಕಿಂಶುಕೈ. ಪಂಪಾತೀರರುಹಾಶ್ಚೇ ಮೇ ಸಂಸಿಕ್ತ ಮಧುಗಂಧಿನಃ ಮಾಲತಿ ಮಲ್ಲಿಕಾ ಪದ್ಮಕರವೀರಾಶ್ಚ ಪುಷ್ಪಿತಾ. ಪಂಪಾತೀರದಲ್ಲಿ ಬೆಳೆದಿರುವ ಜೇನಿನ ಪರಿಮಳವನ್ನು ಮೂಗಿಗೆ ಒಡ್ಡುವ ಮರಗಳು, ದೊಡ್ಡ ದೊಡ್ಡ ಮರಗಳು, ಅದರ ಜೊತೆಗೆ ಹೂ ಮರಗಳು, ಜಾಜಿ, ಮಲ್ಲಿಗೆ, ಪದ್ಮ, ದಾಸವಾಳ ಮೊದಲಾದ ಹೂಗಳು. ಕೇತಕ್ಯ ಸಿಂಧುವಾರಾಶ್ಚ ವಾಸಂತ್ಯಶ್ಚ ಸುಪುಷ್ಪಿತಾ ಮಾತುಲಿಂಗಾಶ್ಚ ಪೂರ್ಣಾಶ್ಚ
ಕುಂದಗುಲ್ಮಾಶ್ಚ ಸರ್ವಶಃ. ಕೇದಗೆ, ಇರುವಂತಿಗೆ, ಮಾದಳ ಹೂವು, ಆಮೇಲೆ ಬೆಟ್ಟ ಮಲ್ಲಿಗೆ, ಈ ಮೊದಲಾದ ಹೂವುಗಳು ಎಷ್ಟು ಚಂದ ಇವೆ. ಶಿರಬಿಲ್ವಾ ಮಧುಕಾಶ್ಚ ವಂಜುಲಾ ಬಕುಲಾಸ್ತಥಾ ಚಂಪಕಾಸ್ಥಿಲಕಾಶ್ಚೈವ ನಾಗವೃಕ್ಷಾಶ್ಚ ಪುಷ್ಪಿತಾ. ನಾಗವಲ್ಲಿ, ನಂದಬಟ್ಟಲು, ಸಂಪಿಗೆ, ತಿಲಕ, ಬಿಲ್ವ, ಪದ್ಮಕಾಶ್ಚೈವ ಶೋಭಂತೆ ನೀಲಾಶೋಕಾಶ್ಚ ಪುಷ್ಪಿತಾ. ತಾವರೆ, ಲೋಧ್ರ ಮೊದಲಾದವುಗಳೆಲ್ಲ ಬಹಳ ನನ್ನ ಮನಸ್ಸನ್ನು ಕದಡುತ್ತಾ ಇವೆ. ಅಂಕೋಲಾಶ್ಚ ಕುರಂಟಾಶ್ಚ ಚೂರ್ಣಕಾಃ ಪಾರಿಭದ್ರಕಾಃ ಚೂತಾ ಪಾಟಲಯಶ್ಚಾಪಿ ಕೋವಿದಾರಾಶ್ಚ ಪುಷ್ಪಿತಾಃ. ಅಂಕೋಲೆ ಮರ, ಕುರಂಟ, ಆಮೇಲೆ ಪಾರಿಭದ್ರಕ, ಮಾವು, ಪಾದರಿ ಮರ, ಕೇದಗೆ ಮರ, ಶಿರೀಷ, ಶಿಂಶಪ, ಧವ, ಶಾಲ್ಮಲಿ, ಕುರಬಕ, ತಿನಿಷ, ಚಂದನ, ಸ್ಯಂದನ, ಹಿಂತಾಲ, ತಿಲಕ, ಇದೆಲ್ಲ ನೋಡ್ತಾ ಇದ್ದಾಗ ವಾತ ವಿಕ್ಷಿಪ್ತ ವಿಟಿಕಾನ್ ಯಥಾ ಸನ್ನಾನ್ ದ್ರುಮಾನಿಮಾನ್. ಗಾಳಿಯಿಂದ ಹೀಗೆ ಅಲ್ಲಾಡುವಾಗ ಲತಾ ಸಮನುವರ್ತಂತೆ ಮತ್ತ ಇವ ವರಸ್ತ್ರೀಯ. ಅದರ ಜೊತೆಗೆ ಬಳ್ಳಿಗಳು ಆಡುತ್ತವೆ. ಬಳ್ಳಿ ಅನ್ನೋದು ಹೆಣ್ಣಿದ್ದ ಹಾಗೆ, ಮರ ಅನ್ನೋದು ಗಂಡಿದ್ದ ಹಾಗೆ. ಮರ ಬಳ್ಳಿಯನ್ನು ಜೊತೆಯಲ್ಲಿ ಇಟ್ಟುಕೊಂಡಿರುತ್ತೆ, ಬಳ್ಳಿ ಮರವನ್ನು ಸುತ್ತುಕೊಂಡಿರುತ್ತೆ. ಆ ರೀತಿ ಹೆಣ್ಣು ಗಂಡನ್ನು ಸುತ್ತುವರಿದು ಇರ್ತಾಳೆ. ಈ ಮರ ಹಾಗೂ ಬಳ್ಳಿಯ ದಾಂಪತ್ಯವನ್ನು ನೋಡಿದಾಗ ನನ್ನ ಹಾಗೂ ಸೀತೆಯ ದಾಂಪತ್ಯ ನೆನಪಾಗ್ತದೆ. ಇದನ್ನು ಯಾವ ಸನ್ಯಾಸಿಗಳು ಹೇಳಲಿಕ್ಕಾಗತ್ತೆ? ಕೇ ಚಿನ್ಮುಕುಳ ಸಂವೀತಾ ಶ್ಯಾಮವರ್ಣ ಇವಾ ಬಭುಃ ಇದಂ ಮೃಷ್ಟಮಿದಂ ಸ್ವಾದು ಪ್ರಫುಲ್ಲಮಿದಮಿತ್ಯಪಿ. ಕೆಲವೊಂದು ಮುದುಡಿರ್ತವೆ, ಮೊಗ್ಗಾಗಿರ್ತವೆ, ಕೆಲವೊಂದು ಅರಳಿರ್ತವೆ. ರಾಗರಕ್ತೋ ಮಧುಕರಃ ಕುಸುಮೇಶ್ವೀವ ಲೀಯತೆ ನಿಲೀಯ ಪುನರುತ್ಪತ್ಯ ಸಹಸಾನ್ಯತ್ರ ಗಚ್ಚತಿ ಮಧುಲುಬ್ಧೋ ಮಧುಕರಃ ಪಂಪಾತೀರದ್ರುಮೇಶ್ವಸೌ. ದುಂಬಿ ಆಸೆಯಿಂದ ಹೂವಿನ ಬಳಿ ಬರ್ತದೆ. ಸ್ವಲ್ಪ ಮಕರಂದವನ್ನು ಬನಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಮಕರಂದಕ್ಕೆ ಬನಿ. ಹೂವಿನ ಬನಿಯನ್ನು ಸ್ವೀಕರಿಸಿ ದುಂಬಿ ಆಚೆ ಹೋಗ್ತದೆ. ಅಲ್ಲಿ ಹೂವಿನ ಬನಿಯನ್ನು ತೆಗೆದುಕೊಂಡು ಮತ್ತೆ ಮರಳಿ ಬರ್ತವೆ. ಇಯಂ ಕುಸುಮ ಸಂಘಾತೈ ಉಪಸ್ತೀರ್ಣ ಸುಖಾಕೃತ ಸ್ವಯಂ ನಿಪತಿತೈರ್ಭೂಮಿ ಶಯನ ಪ್ರಸ್ತರೈರಿವಾ ವಿವಿಧೈ ಪುಷ್ಪೈ ತೈರೇವ ನಗತಾನುಚು ವಿಸ್ತೀರ್ಣ ಪೀತರಕ್ತಾಭಾ ಸೌಮಿತ್ರೇ ಪ್ರಸ್ತರಕೃತಾ. ಈ ರೀತಿ ಸುಖವಾಗಿ ತರತರಹದ ಹೂವುಗಳೆಲ್ಲ ಅರಳುವುದನ್ನು ನೋಡಬಹುದಿತ್ತು ಸೀತೆ ಜೊತೆಗಿದ್ದಾಗ. ಆದರೆ ಸೀತೆ ಜೊತೆಯಲ್ಲಿ ಇಲ್ಲ. ಅದರಿಂದಾಗಿ ಈ ಕಾಡಿನ ಚಂದದ ದೃಷ್ಟಿಗಳೆಲ್ಲ, ಚಂದದ ನೋಟಗಳೆಲ್ಲ ನನ್ನ ಕಣ್ಣನ್ನು ಇರಿಯುತ್ತಿವೆ. ಮಂದಾಕಿನ್ಯಾಸ್ತು ಯದಿದಂ ರೂಪಮೇತನ್ಮನೋರಮಂ ಸ್ಥಾನೇ ಜಗತಿ ವಿಖ್ಯಾತ ಗುಣಾಸ್ತಸ್ಯ ಮನೋರಮಾಃ. ಈ ಮರಗಳೆಡೆಯಲ್ಲಿ ಸಳಸಳನೆ ಹರಿಯುವ ಆ ನದಿ, ಅದರ ರೂಪ ಎಂಥದು. ಯದಿ ದೃಶ್ಯೇತ ಸಾ ಸಾಧ್ವಿ ಯದಿ ಚೇಹವಸೇಮಹಿ ಸ್ಪೃಹಯೇಯಂ ನ ಶಕ್ರಾಯ ನಾಯೋಧ್ಯಾಯೈ ರಘುತ್ತಮ. ಎಷ್ಟು ಚಂದದ ಈ ಪ್ರಕೃತಿ. ಸೀತೆ ಒಬ್ಬಳು ಇದ್ದುಬಿಟ್ಟಿದ್ದಿದ್ರೆ ಅಯೋಧ್ಯೆಗೂ ಹೋಗ್ತಾ ಇರಲಿಲ್ಲ, ಸ್ವರ್ಗಕ್ಕೂ ಹೋಗ್ತಾ ಇರಲಿಲ್ಲ. ಇದೇ ಜಾಗ ಸಾಕಿರ್ತಿತ್ತು. ಆದರೆ ಏನು ಮಾಡೋದು, ಈ ಜಾಗದಲ್ಲಿ ನಿಲ್ಲುವ ಹಾಗೆ ಇಲ್ಲ. ಯಾಕೆ ಅಂದರೆ ಸೀತೆಯೇ ಇಲ್ಲವಲ್ಲ. ನ ಏವಂ ರಮಣೀಯೇಚು ಶಾಧ್ವಲೇಚು ತಯಾತಃ ರಮತೋ ಮೇ ಭವೇತ್ ಚಿಂತಾ ನ ಸ್ಪೃಹಾನ್ಯೇಚು ವಾ ಭವೇತ್. ಇಷ್ಟು ಚಂದದ ಹುಲ್ಲುಗಾವಲುಗಳಲ್ಲಿ ಅವಳು ಜೊತೆಗೆ ಇರುವಾಗ ಚಿಂತೆ ಏಕೆ? ಅಮೀಹಿ ವಿವಿಧೈ ಪುಷ್ಪೈ
ತರವೋ ವಿವಿಧಚ್ಛದಾಃ ಕಾನನೇಸ್ಮಿನ್ ವಿನಾ ಕಾಂತಾಂ ಚಿಂತಾಂ ಉತ್ಪಾದಯಂತಿ ಮೇ. ಥರಥರದ ಹೂಗಳಿಂದ ಕೂಡಿರುವ ಮರಗಳು, ಕಾನನೇಸ್ಮಿನ್ ವಿನಾ ಕಾಂತಾಂ, ಆ ಸೀತೆ ಇಲ್ಲದೆ ಚಿಂತಾಂ ಉತ್ಪಾದಯಂತಿ ಮೇ, ಚಿಂತೆ ಉಂಟಾಗುತ್ತದೆ. ಪಶ್ಯ ಶೀತ ಜಲಾಂ ಚೇಮಾಂ ಸೌಮಿತ್ರೇ ಪುಷ್ಕರಾಯುತಾಂ ಚಕ್ರವಾಕಾನುಚರಿತಾಂ ಕಾರಂಡವನಿಷೇವಿತಾಂ. ನೀರ ಹಕ್ಕಿಗಳಿಂದ ಕಂಗೊಳಿಸುವ ತಂಪಿರುವ ನೀರಿನ ತನ್ನಳೆಲ ಈ ಪರಿಸರವನ್ನು ಅನುಭವಿಸಬಹುದಿತ್ತು ಸೀತೆ ಇದ್ದಿದ್ರೆ. ನೀನಾದರೂ ನೋಡಿ ಸಂತೋಷಪಡು. ಪ್ಲವೈಕ್ರೌಂಚೈಶ್ಚ ಸಂಪೂರ್ಣ ಸಿಂಹಮೃಗನಿಚೇವಿತಾಂ ಅಧಿಕಂ ಚೋಭತೆ ಪಂಪಾ ವಿಕೂಜದ್ಭಿರ್ವಿಹಂಗಮೈಃ ದೀಪಯಂತೀವ ಮೇ ಕಾಮಂ ವಿವಿಧ ಮುದಿತಾದ್ವಿಜಾಃ. ಇಲ್ಲಿ ಸುತ್ತಲ ಸುಂದರವಾದ ಪರಿಸರದಲ್ಲಿ ಕೂಗುವ ಹಕ್ಕಿಗಳೆಲ್ಲ ನನ್ನ ಕಾಮವನ್ನು ಭಗ್ಗನೆ ಭುಗಿಲೇಳಿಸುತ್ತಿವೆ. ಅಸ್ಮಿನ್ ಸಾನ್ನಿರಮ್ಯೇಹಿ ಮತ್ತದ್ವಿಜ ಗಣಾಕುಲೆ ಪಶ್ಚೇಯಂ ಯದಿತಾಂ ಕಾಂತಾಂ ತತಸ್ವಸ್ತಿ ಭವೇನ್ಮಮ. ಈ ಸುಂದರವಾದ ಪರಿಸರದಲ್ಲಿ ನನಗೆ ಸುಖ ಆಗ್ತಾ ಇಲ್ಲ. ಕಾರಣ ಏನು ಅಂದರೆ ಸೀತೆ ಇಲ್ಲ. ಮಾಂ ಪುನರ್ಮೃಗಶಾಭಾಕ್ಷ್ಯ ವೈದೇಹ್ಯ ವಿರಹೀಕೃತಂ ವ್ಯಥಯಂತೀವ ಮೇ ಚಿತ್ತಂ ಸಂಚರಂತಸ್ತತಸ್ತತಃ. ಜಿಂಕೆಗಳ ಜೋಡಿಗಳು ಅತ್ತಿತ್ತ ಓಡಾಡುತ್ತಾ ನನ್ನ ಮನಸ್ಸನ್ನು ಕದಡುತ್ತಾ ಇವೆ. ಅಸ್ಮಿನ್ ಸಾನ್ ನಿರಮ್ಯೇಹಿ ಮತ್ತದ್ವಿಜಗಣಾಕುಲೆ ಪಶ್ಯೇಯಂ ಯದಿತಾಂ ಕಾಂತಾಂ ತತಸ್ವಸ್ತಿ ಭವೇನ್ಮಮ. ಜೀವೇಯಂ ಖಲು ಸೌಮಿತ್ರೇ ಮಯಾತಃ ಸುಮಧ್ಯಮ ಸೇವೇತ ಯದಿ ವೈದೇಹಿ ಪಂಪಾಯಾಃ ಪವನಂ ಶುಭಂ. ನಾನು ಬದುಕ್ತೇನೆ ಸೀತೆ ಇಲ್ಲಿಯೇ ಇದ್ದರೆ. ಇದನ್ನೆಲ್ಲ ಕೇಳ್ತಾ ಇರುವಾಗ ನಮ್ಮ ಕೃಷ್ಣ ಗುತ್ತಿ ಅವರಿಗೆ ಒಂದು ಮನಸ್ಸು, ಅವ್ರಿಗೊಂದು ಪ್ರಶ್ನೆ ಮೂಡಿತು. ರಾಮನ ಈ ಮಾತುಗಳು ಲಕ್ಷ್ಮಣನ ಮನಸ್ಸು ಕದಡಲಿಲ್ವಾ? ಅವನಿಗೂ ಹೆಂಡತಿ ಇಲ್ಲ ಈಗ ಅಂತ. ನಿಮ್ಮ ಮನಸ್ಸೇನಾದರೂ ಕದಡಿದೆಯೋ? ಇಲ್ಲ ತಾನೆ. ರಾಮ ಸೂಕ್ಷ್ಮವಾಗಿ ಲಕ್ಷ್ಮಣನಿಗೆ ಆ ಸಂದರ್ಭದಲ್ಲಿ ಸ್ಪಷ್ಟತೆ ಇಲ್ಲದೆ ಹೋದರು. ರಾಮ ಪರಮಾತ್ಮ ಅಂತ ಗೊತ್ತಿತ್ತು. ಈ ಸಂದರ್ಭದಲ್ಲಿ ಅಷ್ಟೊಂದು ಸ್ಪಷ್ಟತೆ ಲಕ್ಷ್ಮಣನಿಗಿತ್ತ ಅಂತ ಒಂದು ಸಂದೇಹ. ಆದರೆ ಒಂದು ಕಾಲದಲ್ಲಿ ಒಳ್ಳೆ ಕ್ಲಾರಿಟಿನೇ ಇತ್ತು ಅವನಿಗೆ. ಅದಕ್ಕಾಗಿ ಅವನು ತಂದೆಗೆ ಎದುರಾಡಲಿಕ್ಕೂ ಹಿಂದೆ ಸರಿಲಿಲ್ಲ. ಯಾಕೆಂದರೆ ಇವನು ಸರ್ವಶಕ್ತ ನಾರಾಯಣ ಅನ್ನೋದು ಗೊತ್ತಿತ್ತಾದ್ದರಿಂದ. ಅದರಿಂದಾಗಿ ರಾಮನ ಈ ವಿಪ್ರಲಂಭ ಶೃಂಗಾರ, ಓ ಸೀತೆ ಇಲ್ಲ, ಇಷ್ಟು ಚಂದ ಇದೆ, ಸೀತೆ ಇಲ್ಲ, ಇಷ್ಟು ಚಂದ ಇದೆ, ಸೀತೆ ಇಲ್ಲದೆ ನಾನು ಬದುಕಿರುವುದಿಲ್ಲ ಇತ್ಯಾದಿ ಮಾತುಗಳು ಲಕ್ಷ್ಮಣನ ಮನಸ್ಸನ್ನು ಕದಡಲಿಲ್ಲ. ನೋಡಿ, ಅದನ್ನೇ ಹೇಳಿದ್ದು ನಾನು. 14 ವರ್ಷ ರಾಮನು ಬ್ರಹ್ಮಚಾರಿಯೇ. ಅಂದರೆ ಬ್ರಹ್ಮಚಾರಿ ಇನ್ ದ ಸೆನ್ಸ್ ಸೀತೆಯನ್ನು ಸೇರಲಿಲ್ಲ. ಇವಾಗ ಮಾತ್ರ ಸೀತೆಯನ್ನು ಸೇರಬೇಕು ಅಂತ ಉತ್ಕಟತೆ ಆಗತ್ತಾ? ಈಗ ಅವಾಗ ಸುಮ್ಮನಿದ್ದ ಕಾಮ ಈಗ ಭುಗಿಲೇಳತ್ತಾ? ಲಕ್ಷ್ಮಣನು ಅದೇ ಹಿನ್ನೆಲೆಯಿಂದಲೇ ಬಂದದ್ದು. ನಾನು 14 ವರ್ಷ ಬ್ರಹ್ಮಚರ್ಯದಿಂದ ಇದ್ದುಕೊಂಡು ರಾಮನ ಜೊತೆಗೆ ಕಾಡಿನಲ್ಲಿ ಇರಬೇಕು ಅಂತ ಬಂದದ್ದು. ಅವನು ಸೇವೆ ಮಾಡಬೇಕು ಅಂತಲೇ ಬಂದದ್ದು. ಹೀಗಾಗಿ ಲಕ್ಷ್ಮಣನಿಗೆ ರಾಮನ ಮಾತನ್ನು ಕೇಳಿ ವಿರಹ ವೇದನೆ ಉಂಟಾಗಲಿಲ್ಲ. ಯಾಕೆಂದರೆ ಬ್ರಹ್ಮಚರ್ಯದ ದೃಢ ಸಂಕಲ್ಪ ಇತ್ತು. ರಾಮನಿಗೂ ಮೋಸ್ಟ್ಲಿ ಇರಲಿಕ್ಕಿಲ್ಲ ಅಂತ ಅವನಿಗೆ 10% ಮನಸ್ಸಿನಲ್ಲಿ ಅನ್ನಿಸ್ತಾ ಇತ್ತು. ಇದು ವಿಡಂಬನೆ ಅಂತಲೂ ಅನ್ನಿಸ್ತಾ ಇತ್ತೇನೋ ಅವನಿಗೆ. ಅದರಿಂದಾಗಿ ರಾಮನ ಈ ಮಾತುಗಳು ಲಕ್ಷ್ಮಣನ ಮನಸ್ಸನ್ನು ಕದಡಲಿಲ್ಲ. ಶ್ಯಾಮ ಪದ್ಮಫಲಾ ಸಾಕ್ಷಿ ಪ್ರಿಯಾ ವಿರಹಿತಾ ಮಮ ಕಥಂ ಧಾರಯತಿ ಪ್ರಾಣಾನ್ ವಿವಶ ಜನಕಾತ್ಮಜ.
ಪದ್ಮಸೌಗಂಧಿಕವಹಂ ಶಿವಂ ಶೋಕವಿನಾಶನಂ ಧನ್ಯಾ ಲಕ್ಷ್ಮಣ ಸೇವಂತೆ ಪಂಪಾಯ ವನಮಾರುತಂ. ತಾವರೆಯ ಕಂಪು ತೀಡಿರುವ, ದುಃಖವನ್ನು ಪರಿಹರಿಸುವ ಈ ಚಂದದ ಸುಳಿಗಾಳಿಯನ್ನು ಧನ್ಯರು ಮಾತ್ರ ಸೇವಿಸುತ್ತಾರೆ. ಶ್ಯಾಮ ಪದ್ಮಫಲಾಶಾಕ್ಷಿ, ತಾವರೆಯ ಬಿಡುಗಣ್ಣಿನ ಯುವತಿ, ನನ್ನ ನಲ್ಲೆ ಪ್ರಿಯ ವಿರಹಿತಾಮಯ, ನಾನಿಲ್ಲದೆ ಅವಳು ಹೇಗೆ ಬದುಕಿರ್ತಾಳೋ. ಕಿನ್ನು ವಕ್ಷ್ಯಾಮಿ ಧರ್ಮಜ್ಞಂ ರಾಜಾನಂ ಸತ್ಯವಾದಿನಂ ಜನಕಂ ಪೃಷ್ಠಸೀತಂ ತಂ ಕುಶಲಂ ಜನಸಂಸದಿ. ಇಲ್ಲಿಂದ ಹೀಗೆ ತಿರುಗಿ ರೈಟ್ ಅಬೌಟ್ ಟರ್ನ್ ಅಂತ ಹೇಳಿ ಹೋಗ್ಬಿಡೋಣ. ಎಲ್ಲಿಗೆ? ಅಯೋಧ್ಯೆಗೆ. ಯಾವತ್ತಾದರೂ ನನ್ನ ಮಾವ ಜನಕ ಸಿಕ್ಕು ಸೀತೆ ಎಲ್ಲಿ ಅಂತ ಕೇಳಿದ್ರಿ ಏನು ಹೇಳಲಿ? ನಾನು ಸತ್ತೋಗೋದು ಕ್ಷೇಮ. ತಯಾ ವಿಹೀನ ಕೃಪಣಃ ಕಥಂ ಲಕ್ಷ್ಮಣ ಧಾರಯೇ, ಅವಳಿಲ್ಲದೆ ನಾನು ಹೇಗೆ ಬದುಕಿರಲಿ? ಯಾಮಾಮನುಗತ ರಾಜ್ಯಾತ್ ಭ್ರಷ್ಟಂ ವಿಹತ ಚೇತತಂ ತಚ್ಚಾರ್ವಂಚಿತ ಪದ್ಮಾಕ್ಷಂ ಸುಗಂಧಿ ಶುಭಮೌರಣಂ ಅಪಶ್ಚತೋ ಮುಖಂ ತಸ್ಯಾಹ ಸೀದತೀವ ಮತಿರ್ಮಮ. ಈ ರೀತಿ ಚಂದದ ಬಟ್ಟಲು ಕಣ್ಣಿನ ಕಂಪು ಬೀರುವ, ಅತ್ಯಂತ ನೋಡಿದೊಡನೆ ಖುಷಿ ಕೊಡುವ, ಔರಣಂ ಕುಂದು ಕೊರತೆಗಳಿರದ ಸೀತೆಯ ಮುಖವನ್ನು ನೋಡದೆ ನನಗೆ ಹುಚ್ಚು ಹಿಡಿಯುತ್ತಿದೆ. ಸ್ಮಿತಹಾಸ್ಯಾಂತರಯುತಂ ಗುಣವನ್ಮಧುರಂ ಹಿತಂ ವೈದೇಹ್ಯ ವಾಕ್ಯಮತುಲಂ ಕದಾ ಶ್ರೋಷ್ಯಾಮಿ ಲಕ್ಷ್ಮಣ. ಮುಗುಳು ನಗೆಯಿಂದ ಕೂಡಿರುವ, ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇರುವ, ಹಾಸ್ಯಾಂತರಯುತಂ ಗುಣವತ್, ಯಾವ ಯಾವ ಅಕ್ಷರ ಯಾವ ಯಾವ ಸ್ಥಾನದಿಂದ ಬರಬೇಕೋ ಅದದೇ ಸ್ಥಾನದಿಂದ ಬರ್ತದೆ. ಮಧುರಂ ಇಂಪಾಗಿ ಇರುತ್ತೆ. ಹಿತಂ ಬಾಳಿನಲ್ಲಿ ಒಳ್ಳೆಯ ದಾರಿಯನ್ನು ಹೇಳುವಂತಹ ವೈದೇಹಿಯ ಮಾತನ್ನು ಯಾವಾಗ ಕೇಳಿಯೇನೋ. ಪ್ರಾಪ್ಯ ದುಃಖಂ ವನೇಶ್ಯಾಮ ಮಾಂ ಮನ್ಮಥ ವಿಕರ್ಷಿತಂ ನಷ್ಟ ದುಃಖೇವ ಹೃಷ್ಟೇವ ಸಾಧ್ವಿ ಸಾಧ್ವಭ್ಯಭಾಚತಾಂ. ನನ್ನ ಜೊತೆಗೆ ಕಾಡಿನಲ್ಲಿ ನೆವೆದಳು, ಅವಳಿಗೆ ನಾಡಿನಲ್ಲಿ ಬೆಳೆದು ಅಭ್ಯಾಸ, ಕಾಡಿನ ಬವಣೆಗಳನ್ನು ಪ್ರೀತಿಯಿಂದಲೇ ಬರಮಾಡಿಕೊಂಡಳು. ಅಂತಹ ಸೀತೆ ನನ್ನ ಜೊತೆಯಲ್ಲಿ ಇವತ್ತು ಇಲ್ಲ. ಎಂತಹ ದುಃಖ. ಗಚ್ಚ ಲಕ್ಷ್ಮಣ ಪಶ್ಯತ್ವಂ ಭರತಂ ಭ್ರಾತೃವತ್ಸಲಂ ನಶ್ಯಹಂ ಜೀವಿತುಂ ಚಕ್ತಃ ತಾಮೃತೆ ಜನಕಾತ್ಮಜಾಂ. ಲಕ್ಷ್ಮಣ, ನೀನಾದರೂ ಹೋಗು, ಭರತನಿಗೆ ಹೇಳು ಸೀತೆ ಇಲ್ಲ, ಆದ್ದರಿಂದ ರಾಮನೂ ಇಲ್ಲ, ಹೊರಟು ಬಿಡು. ಕಿನ್ನು ವಕ್ಷ್ಯಾಮ್ಯಯೋಧ್ಯಾಯಾಂ ಕೌಸಲ್ಯಾಂ ಹಿ ನೃಪಾತ್ಮಜ ಕ್ವಸಾ ಸ್ನುಷೇತಿ ಪೃಚ್ಛಂತೀಂ ಕಥಂ ಚಾಪಿ ಮನಸ್ವಿನೀಂ. ಇಲ್ಲ, ಜನಕನನ್ನು ಹೇಗಾದರೂ ತಡೆಯೋಣ ಅಂದರೆ ನಮ್ಮಮ್ಮ ಕೇಳಿದ್ರೆ ಹೇಗೆ ಸೊಸೆ ಎಲ್ಲಿ ಅಂತ ಏನಂತ ಉತ್ತರ ಹೇಳಲಿ ನಾನು? ಇಲ್ಲ ಅಮ್ಮ, ನನ್ನ ಅಸಾಮರ್ಥ್ಯದಿಂದ ಸೀತೆಯನ್ನು ಕಳೆದುಕೊಂಡೆ ಅಂತ ಹೇಳು. ಇಲ್ಲೇ ಸತ್ತೋಗ್ತೀನಿ ನಾನು, ನೀನು ಹೋಗೋ. ಇತಿ ರಾಮಂ ಮಹಾತ್ಮಾನಂ ವಿಲಪಂತಮನಾಥವತ್ ಉವಾಚ ಲಕ್ಷ್ಮಣೋ ಭ್ರಾತ ಯುಕ್ತಂ ವಚನಮವ್ಯಯಂ. ಈ ರೀತಿಯಾಗಿ ಅನಾಥನೋ ಎಂಬಂತೆ ತಬ್ಬಲಿಯಾಗಿ ಅಳುತ್ತಿರುವ ಲಕ್ಷ್ಮಣನನ್ನ ಕುರಿತು, ಇದು ರಾಮನನ್ನ ಕುರಿತು ಲಕ್ಷ್ಮಣ ಹೇಳಿದ ಸಂಸ್ತಂಭರಾಮ ಭದ್ರಂತೆ ಮಾಶುಚ ಪುರುಷೋತ್ತಮ ನೇದೃಶಾನಾಂ ಮತಿರ್ಮಂದ ಭವತ್ಯ ಕಲುಷಾತ್ಮನಾಂ. ರಾಮ, ಸಂಸ್ತಂಭ ದುಃಖವನ್ನು ತಡೆದುಕೋ. ಮಾಶುಚಃ ಇಷ್ಟು ಕೊರಗದಿರು. ಈದೃಶಾನಾಂ ಅಕಲುಷಾತ್ಮನಾಂ, ನಿನ್ನಂತಹ ಧೀರರಾದವರ ಮನಸ್ಸು ಹೀಗೆ ಜಾರಬಾರದು. ಸ್ಮೃತ್ವಾ ವಿಯೋಗಜಂ ದುಃಖಂ ತ್ಯಜ ಸ್ನೇಹಂ ಪ್ರಿಯೇ ಜನೇ
ಅತಿ ಸ್ನೇಹ ಪರಶ್ವಂಗಾತ್ ವರ್ತಿರಾರ್ದ್ರಾಪಿ ದಹ್ಯತೆ. ನೋಡು, ಬೇರ್ಪಡೆಯಿಂದ ದುಃಖ ಪಡ್ತಾ ಇದೆಯಲ್ವಾ, ದುಃಖಕ್ಕೆ ಏನು ಕಾರಣ? ಸ್ನೇಹ ಕಾರಣ. ಆ ಸ್ನೇಹವನ್ನೇ ಬಿಟ್ಟು ಬಿಡು. ಹೆಂಡತಿಯಲ್ಲಿ ಪ್ರೀತಿಯನ್ನು ತೊರೆ. ಅತಿ ಸ್ನೇಹ ಪರಿಶ್ವಂಗಾತ್, ಬಹಳ ನೆನೆದರೆ ಬತ್ತಿಯೂ ಸುಡುತ್ತೆ, ಬಹಳ ನೆನೆದರೆ ಮನಸ್ಸು ಸುಡೋಲ್ವೇ ಅಂತೇನೆ. ಅತಿ ಸ್ನೇಹ ಪರಿಶ್ವಂಗಾತ್. ಸ್ನೇಹ ಅಂದರೆ ಪಸೆ, ಎಣ್ಣೆ. ಎಣ್ಣೆಯನ್ನು ಸ್ನೇಹ ಅಂತ ಕರೀತಾರೆ. ಮತ್ತು ತೈಲ ಅಂತ ಕರಿತೇವಲ್ಲ ಅಂದರೆ ತಿಲ, ಎಳ್ಳಿನ ಎಣ್ಣೆಯನ್ನು ತೈಲ ಅಂತ ಕರೆಯೋದು. ಗೊತ್ತಾಯ್ತೋ? ಹಾಂ, ತಿಲ ತೈಲ ಅಂತ ಅನ್ಬಾರ್ದು. ತೈಲ ಅಂದರೆ ಸಾಕು. ಹಾಗಾದರೆ ನಾರಿಕೇಳ ತೈಲ ಅಂತ ಅನ್ಬಹುದಾ? ಅನ್ಬಾರ್ದು ಸ್ವಾಮಿ. ನಾರಿಕೇಳ ಸ್ನೇಹ ಅನ್ಬೇಕು. ಅಲ್ಲ, ಅಂತಿದೀವಲ್ಲ ಈಗ. ಅಂದರೆ ಅಲ್ಲಿ ತೈಲ ಅನ್ನೋದಕ್ಕೆ ಎಣ್ಣೆ, ಸ್ನೇಹ ಅಂತಲೇ ಇನ್ನೊಂದು ಅರ್ಥ ಮಾಡಿಬಿಟ್ಟಿದ್ದೀವಿ. ಎಲ್ಲ ಭಾಷೆಯ ಸೂಕ್ಷ್ಮಗಳು. ಸ್ನೇಹ ಅಂದರೆ ಎಣ್ಣೆ. ನೋಡಿ, ಅದ್ರ ಪನ್ನು. ಅತಿ ಸ್ನೇಹ ಪರಿಶ್ವಂಗಾತ್, ಬಹಳ ಸ್ನೇಹವನ್ನು ಅಪ್ಪಿಕೊಂಡಿದ್ದರಿಂದ. ವರ್ತಿ ಆರ್ದ್ರ, ಬತ್ತಿ ನೆಂದಿದ್ದರೂ ಸುಡುತ್ತೆ. ಅದರಿಂದಾಗಿ ಬಹಳ ಸ್ನೇಹದಲ್ಲಿ ಮುಳುಗಬಾರದು. ಯದಿ ಗಚ್ಚತಿ ಪಾತಾಳಂ ತಥೋಭ್ಯಧಿಕಮೇವ ಸರ್ವಥಾ ರಾವಣಸ್ತಾತ ನ ಭವಿಷ್ಯತಿ ರಾಘವ. ಈಗ ನಿನ್ನ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋದವ ರಾವಣ ಅಂತ ಪ್ರಾಥಮಿಕ ಮಾಹಿತಿ ನಮಗೆ ಬಂದಿದೆ ಅಲ್ವಾ? ಪ್ರೈಮರಿ ಇನ್ಫಾರ್ಮೇಷನ್ ಏನು? ರಾವಣ ಎತ್ಕೊಂಡು ಹೋಗಿದ್ದಾನೆ ಅಂತ. ಅವನು ಪಾತಾಳಕ್ಕಾದರೂ ಹೋಗಲಿ, ನುಗ್ಗಿ ಹೊಡಿಬೇಕು. ಅದಕ್ಕೆ ವಿಪರೀತ ಮಿದುವಾಗಿ ಅಳೋದನ್ನು ಬಿಡಬೇಕು. ಪ್ರವೃತ್ತಿರ್ಲಭ್ಯತಾಂ ತಾವತ್ ತಸ್ಯ ಪಾಪಸ್ಯ ರಕ್ಷಸಃ ತಥೋ ಹಾಸ್ಯತಿ ವಾ ಸೀತಾಂ ನಿಧನಂ ವಾ ಗಮಿಷ್ಯತಿ. ಅದಕ್ಕಾಗಿ ನಾವೇನು ಮಾಡಬೇಕು? ಮುಂದುವರಿಬೇಕು, ಪ್ರವೃತ್ತಿ ಮಾಡಬೇಕು. ಅದು ಬಿಟ್ಟು ಹೋ ಅಂತ ಅಳ್ತಾ ಕೂತ್ರೆ ಸಿಗ್ತಾಳೆಯೇ ಸೀತೆ? ಮುಂದುವರಿಬೇಕಲ್ವೇ? ಯದಿ ಯಾತಿ ದಿತೇರ್ಗರ್ಭಂ ರಾವಣಂ ಸಹ ಸೀತೆಯ ತತ್ರಾಪ್ಯೇನಂ ಹನಿಷ್ಯಾಮಿ ನ ಚೇದ್ದಾಸ್ಯತಿ ಮೈಥಿಲೀಂ. ಅವನು ವಾಪಸ್ ದ್ವಿತೀಯ ಗರ್ಭ ಕೊಟ್ಟೋಗಲಿ. ಯಾಕೆಂದರೆ ಅತ್ಯಂತ ಸೇಫೆಸ್ಟ್ ಪ್ಲೇಸ್ ಯಾವುದು ಅಂತಂದರೆ ತಾಯಿಯ ಗರ್ಭ. ಇನ್ಯಾವುದೂ ಅಷ್ಟು ಸೇಫೆಸ್ಟ್ ಪ್ಲೇಸ್ ಇಲ್ಲ. ತಾಯಿಯ ಬಸಿರಿನ ಒಳಗಡೆ ನುಗ್ಗಿ ಬಿಡಲಿ, ಅಲ್ಲಿಯೂ ಬಿಡಲ್ಲ, ಅವನನ್ನು ಹಿಡಿದು ಹೊಡಿತೇನೆ. ಸ್ವಾಸ್ಥ್ಯಂ ಭದ್ರ ಭಜ ಸ್ವಾಧ್ಯ. ಆದರೆ ನೀನು ಅಣ್ಣ ಸಮಾಧಾನ ತಂದುಕೊಳ್ಳೋ. ತ್ಯಜ್ಯತಾಂ ಕೃಪಣಾಮತಿ ಅರ್ಥೋ ಹಿ ನಷ್ಟ ಕಾರ್ಯಾರ್ಥೈ ಅಯತ್ನೇನಾಧಿಗಮ್ಯತೆ. ನಷ್ಟ ಕಾರ್ಯಾರ್ಥೈ ಅಯತ್ನೇನ ಅಧಿಗಮ್ಯತೆ. ಏನು ಪ್ರಯತ್ನ ಪಡದೇನೆ ಈ ತರಹದ ವಸ್ತು ಸಿಗತ್ತಾ? ಪ್ರಯತ್ನ ಪಡೋಣ. ಉತ್ಸಾಹೋ ಬಲವಾನಾರ್ಯ ನಾತ್ಯುತ್ಸಾಹಾತ್ ಪರಂ ಬಲಂ ಸೋತ್ಸಾಹಸ್ಯ ಹಿ ಲೋಕೇಶು ನ ಕಿಂಚಿದಪಿ ದುರ್ಲಭಂ. ಉತ್ಸಾಹ ಅನ್ನೋದು ಬಲಿಷ್ಠ. ಉತ್ಸಾಹಕ್ಕಿಂತ ಮಿಗಿಲಾದ ಬಲ ಯಾವುದೂ ಇಲ್ಲ. ಉತ್ಸಾಹ ಇತ್ತು ಅಂದರೆ ಲೋಕದಲ್ಲಿ ಯಾವುದೂ ಸಿಗದೇ ಇರೋದಿಲ್ಲ. ಉತ್ಸಾಹವಂತ ಪುರುಷಾಃ ನಾವಸೀದಂತಿ ಕರ್ಮಸು ಉತ್ಸಾಹ ಮಾತ್ರಮಾಶ್ರಿತ್ಯ ಪ್ರತಿಲಪ್ಸ್ಯಾಮ ಜಾನಕೀಂ. ಪುರುಷರು ಉತ್ಸಾಹವಂತರಾಗಿ ಇದ್ದರೆ ನಾವಸೀದಂತಿ ಕರ್ಮಸು, ಕರ್ಮದಲ್ಲಿ ಕುಸಿಯುವುದಿಲ್ಲ. ಉತ್ಸಾಹವನ್ನು ಆಶ್ರಯಿಸಿ ಜಾನಕಿಯನ್ನು ಪಡೆಯುತ್ತೇವೆ. ತ್ಯಜ್ಯತಾಂ ಕಾಮವೃತ್ತತ್ವಂ ಶೋಕಂ ಸನ್ಯಸ್ಯ ಪೃಷ್ಠತಃ ಮಹಾತ್ಮಾನಂ ಕೃತಾತ್ಮಾನಂ ಆತ್ಮಾನಂ ನಾವಬುಧ್ಯಸೇ. ತ್ಯಜ್ಯತಾಂ ಕಾಮವೃತ್ತತ್ವಂ. ಅದರಿಂದಾಗಿ ಕಾಮದಲ್ಲಿ ನೆಲೆಗೊಂಡಿರುವ ಮನಸ್ಸನ್ನು ತೊರೆ, ಶೋಕವನ್ನು ಬಿಡು. ನಿನ್ನ ಬಗೆಗೆ ನಿನಗೇ ಗೊತ್ತಿಲ್ಲ, ಈಗ ಮರ್ತೋಗಿದೆಯೇನು? ಏವಂ ಸಂಬೋಧಿತಸ್ತೇನ ಶೋಕೋಪಹತ ಚೇತನಃ ತ್ಯಜ್ಯ ಶೋಕಂಚ ಮೋಹಂಚ ರಾಮೋ ಧೈರ್ಯಮುಪಾಗಮತ್. ಈ ರೀತಿ ಸಂಬೋಧಿತನಾದಾಗ ರಾಮಚಂದ್ರ ಶೋಕವನ್ನು ಮೋಹವನ್ನು ತೊರೆದು ಧೈರ್ಯವಂತನಾಗ್ಬಿಟ್ಟ. ಒಳ್ಳೆ ಬಟ್ಟೆ ತರಹ ಆಗತ್ತಾ ಇದು? ಮೊದಲು ಇರಲಿಲ್ಲ ನಾಟಕ ಅನ್ನೋದೇ ಉತ್ತಮ.
ನೀವು ಯಾರಾದರೂ ಕಷ್ಟದಲ್ಲಿ ಇರುವವರಿಗೆ ಹೇಳಿ ಕೂಡಲೇ ಬಿಟ್ಬಿಡ್ತಾರ ನೋಡಿ, ಒಂದು ಸ್ವಲ್ಪ ಟೈಮ್ ತಗೊಳ್ತಾರೆ. ರಾಮನ ಅಳು ಹೇಗಿದೆ ಅನ್ನೋದನ್ನು ನಾವು ನೋಡಿದೆವು. ಲಕ್ಷ್ಮಣ ಹೇಳದ್ನಂತೆ, ಶೋಕವನ್ನು ಬಿಟ್ಟುಬಿಡು, ಮೋಹವನ್ನು ಬಿಟ್ಬಿಡು. ಆಯ್ತು, ಬಿಟ್ಬಿಟ್ಟೆ ಲಕ್ಷ್ಮಣ, ಮುಂದೇನು ಮಾಡೋಣ? ಯಾರು ಕೇಳ್ತಾರೆ? ಇಲ್ಲಿ ವಾಲ್ಮೀಕಿಗಳ ವರ್ಣನೆ ಹಾಗೆ, ತ್ಯಜ್ಯ ಶೋಕಂಚ ಮೋಹಂಚ ರಾಮೋ ಧೈರ್ಯ ಉಪಾಸತ. ಆಯ್ತು ಅಂತ ನೆಟ್ಟಗೆ ನಿಂತ. ಸೋಭ್ಯತಿಕ್ರಮದ ವ್ಯಗ್ರಹ ತಾಮಚಿಂತ್ಯ ಪರಾಕ್ರಮ ರಾಮ ಪಂಪಾಂ ತುರುಚಿರಾಂ ರಮ್ಯಾಂ ಪಾರಿಪ್ಲವದ್ರುಮಾಂ. ಆಮೇಲೆ ಮತ್ತೆ ಇನ್ನೊಮ್ಮೆ ಇಡೀ ಪರಿಸರವನ್ನು ಸುತ್ತಲೂ ನೋಡ್ಲಿಕ್ಕೆ ಶುರು ಮಾಡಿದ ರಾಮ. ನಿರೀಕ್ಷಮಾಣತ್ತಃ ತಾ ಮಹಾತ್ಮ ಸರ್ವಂ ವನಂ ನಿರ್ಜರ ಕಂದರಂಚ ಉದ್ವಿಗ್ನಚೇತಾ ಸಹ ಲಕ್ಷ್ಮಣೇನ ವಿಚಾರ್ಯ ದುಃಖೋಪಹತ ಪ್ರತಸ್ಥೆ. ತಾನು ಮೊದಲು ನೋಡಿದ ಮರ, ಗಿಡ, ಬಳ್ಳಿ, ಹೂವು, ನದಿಯ ಸುಳು ಸುಳು ಹರಿತ, ಝುಳು ಝುಳುನಾದ, ದುಂಬಿಯ ಝೇಂಕಾರ, ಆ ಪರ್ವತದಿಂದ ಏಳ್ತಾ ಇರುವಂತಹ ಧೂಳು, ಇವುಗಳನ್ನೆಲ್ಲ ನೋಡಿ ಮುಂದೆ ಹೋಗೋಣ ಅಂದ. ತಮ್ಮತ್ತ ಮಾತಂಗ ವಿಲಾತಗಾಮಿ ಗಚ್ಚಂತಮವ್ಯಗ್ರಮನಾ ಮಹಾತ್ಮ ಸಲಕ್ಷ್ಮಣೋ ರಾಘವಮಿಷ್ಟಚೇಷ್ಟೋ ರರಕ್ಷ ಧರ್ಮೇಣ ಬಲೇನ ಚೈವ. ಆಮೇಲೆ ಗಂಭೀರವಾಗಿ ಮತ್ತ ಮಾತಂಗ ವಿಲಾತಗಾಮಿ, ಮದಿಸಿದ ಆನೆಯ ಸೊಬಗಿನ ನಡೆಯ ರಾಮ. ತಮ್ಮತ್ತ ಮಾತಂಗ ವಿಲಾತಗಾಮಿ, ಗಂಭೀರವಾಗಿ ಹೆಜ್ಜೆ ಇಟ್ಟುಕೊಂಡು ರಾಮ ಹೋಗ್ತಾ ಇದ್ದಾನೆ. ಆಗ ಹಿಂದುಗಡೆ ಲಕ್ಷ್ಮಣ ಅವನ ರಕ್ಷಣೆಗೆ ಅಂತ ಹೇಳಿ ಸುತ್ತಮುತ್ತಲೂ ಕಣ್ಣು ಚೂಪು ಮಾಡಿ ಸುತ್ತಮುತ್ತಲೂ ನೋಡಿಕೊಂಡು ಹೋಗ್ತಾ ಇದ್ದಾನೆ. ರಾಮ ಗಂಭೀರವಾಗಿ ರಾಜನ ಠೀವಿಯಿಂದ ಮುಂದೆ ಸಾಗುತ್ತಾ ಇದ್ದಾನೆ. ತಾವೃಶ್ಯ ಮೂಕಶ್ಚ ಸಮೀಪಚಾರಿ ಚರಂದದರಚಾದ್ಭುತ ದರ್ಚನೀಯೌ ಶಾಖಾಮೃಗಾಣಾಮಧಿಪಸ್ತರಸ್ವಿ ವಿತತ್ರಸೇನೈವ ವಿಚೇಷ್ಟ ಚೇಷ್ಟಾಂ. ದೂರದಲ್ಲಿ ಬರ್ತಾ ಇರುವಾಗ ಇವರಿಬ್ಬರನ್ನ ಶಾಖಾಮೃಗಾಣಾಂ ಅಧಿಪಃ, ಕಪಿಗಳ ಒಡೆಯ ನೋಡಿ ವಿತತ್ರಸೆ ಬೆದರಿದ. ಸತೌ ಮಹಾತ್ಮ ಗಜಮಂದಗಾಮಿ ಶಾಖಾಮೃಗಸ್ತತ್ರ ಚರನಶ್ಚರಂತೌ ದೃಷ್ಟ್ವಾ ವಿಚಾದಂ ಪರಮಂ ಜಗಾಮ ಚಿಂತಾಪರೀತೋ ಭಯಭಾರ ಭಗ್ನಃ. ಅವನು ಕೂಡ ಮಹಾತ್ಮ, ಬಲಿಷ್ಠ. ಇವರನ್ನು ನೋಡಿದ ಕೂಡಲೇ ವಿಷಾದಂ ಪರಮಂ ಜಗಾಮ, ವಿಷಾದಕ್ಕೆ ಒಳಗಾದ. ತಮಾಶ್ರಮಂ ಪುಣ್ಯ ಸುಖಂ ಚರಣ್ಯಂ ಸದೈವ ಚಾಖಾ ಮೃಗಸೇವಿತಾಂತಂ ತ್ರಸ್ತಾಶ್ಚ ದೃಷ್ಟ್ವಾ ಹರಜೋ ವಿಜಗ್ಮುಃ ಮಹೌಜತೌ ರಾಘವ ಲಕ್ಷ್ಮಣೌ ತೌ. ಅಷ್ಟು ಹೊತ್ತಿಗೆ ಅವನ ಸುತ್ತಮುತ್ತ ಇದ್ದ 3 ಕಪಿಗಳು, 4 ಜನ ಇದ್ದದ್ದು. ಅವತ್ತು ಸುಗ್ರೀವ ರಾಜ್ಯ ಕಳ್ಕೊಂಡು ದೂರ ಓಡಿದ್ದಾಗ ಅವನ ಜೊತೆಗಿದ್ದದ್ದು 3, ಅವನು ಸೇರಿದ್ರೆ 4. ಅವರೆಲ್ಲರೂ ಏನು ಅಂತ ಆಚೆ ನೋಡಿದರಂತೆ. ರಾಜನೇ ಹೆದರ್ತಾ ಇದ್ದಾನೆ ಅಂದರೆ ಅವ್ರಿಗೆ ಭಯವಾಗದೇ ಇದ್ದೀತ. 3 ಜನ ಹೀಗಿದ್ದರೆ 4ನೇವನು ಏನು ಗೊತ್ತಿಲ್ಲ, ಗಂಭೀರವಾಗಿದ್ದಾನೆ. 4ನೇವನು ಯಾರು? ಹನುಮಂತ. ಹೀಗೆ ಕಿಷ್ಕಿಂಧಾಕಾಂಡೆ ಪ್ರಥಮ ಸರ್ಗ. ಈಗ ನೋಡಿ, ಈ ಮೊದಲನೇ ಅಧ್ಯಾಯ, ಮೊದಲನೇ ಸರ್ಗದಲ್ಲಿ 130 ಶ್ಲೋಕ ಇದೆ. 130 ಶ್ಲೋಕದಲ್ಲಿ 108 ಶ್ಲೋಕದವರೆಗೆ, 108, 110 ಶ್ಲೋಕದವರೆಗೆ ವಿಪ್ರಲಂಬ ಶೃಂಗಾರ. ಸೀತೆಯನ್ನು ನೆನಪಿಸ್ಕೊಂಡು ಓಡಾಡ್ತಾನೆ ರಾಮ. ಆಯಿತಾ? ಇದಾದ ಮೇಲೆ ಕಡೆಯಲ್ಲಿ ನೋಡಿ ಕನ್ಕ್ಲೂಷನ್. ಶೋಕವನ್ನು ಬಿಡುವಂದ, ಟಕ್ಕ ಅವನು ಬಿಡ್ತೀನಿ ಇಂದ ಮುಂದುವರೆದ. ಅವರನ್ನು ನೋಡಿ ಸುಗ್ರೀವ ಹೆದರಿದ ಅನ್ನುವಲ್ಲಿಗೆ ಮೊದಲನೇ ಸರ್ಗ ಮುಗೀತು. ತೌತು ದೃಷ್ಟ್ವಾ ಮಹಾತ್ಮಾನೌ ಭ್ರಾತರೌ ರಾಮ ಲಕ್ಷ್ಮಣೌ ವರಾಯುಧಧರೌ ವೀರೌ ಸುಗ್ರೀವ ಶಂಕಿತೋ ಭವತ್. ಈ ರೀತಿ ರಾಮನ ದೃಷ್ಟಿಯಿಂದ ಪಂಪೆಯನ್ನು ವರ್ಣನೆ ಮಾಡಿದ್ರು.
ಈಗ ಸುಗ್ರೀವನ ದೃಷ್ಟಿಯಿಂದ ರಾಮನ ವ್ಯೂ, ರಾಮ ಸುಗ್ರೀವನಿಗೆ ಹೆಂಗೆ ಕಾಣ್ತಾ ಇದ್ದ ಅಂತ. ಇಲ್ಲಿ ರಾಮನಿಗೆ ಸುಗ್ರೀವ ಕಾಣಲೇ ಇಲ್ಲ, ಆದರೆ ಸುಗ್ರೀವನಿಗೆ ರಾಮ ಕಾಣ್ತಾ ಇದ್ದ. ಅವನ ವ್ಯೂ ಹೇಗಿತ್ತು ಅಂದರೆ ಶಂಕಿತೋ ಭವತ್, ಸಂದೇಹ ಉಂಟಾಯ್ತಂತೆ. ಶಂಕ ಅನ್ನೋದಕ್ಕೆ ಎರಡು ಅರ್ಥ, ಸಂದೇಹ ಮತ್ತು ಭಯ ಎರಡನ್ನೂ ಶಂಕ ಅನ್ನೋ ಶಬ್ದದಿಂದ ಕರೀತಾರೆ. ಉದ್ವಿಗ್ನ ಹೃದಯ ಸರ್ವಾಹ ದಿಶಸ್ತಮವಲೋಕಯನ್ ನವ್ಯತಿಷ್ಠತ ಕಸ್ಮಿಂಶ್ಚಿತ್ ದೇಶೇ ವಾನರಪುಂಗವಃ. ಟೆನ್ಷನ್ ಆಯ್ತು ಅವನಿಗೆ. ಉದ್ವಿಗ್ನ ಹೃದಯ ಸರ್ವಾಹ ದಿಶಸ್ತಮವಲೋಕಯನ್, ಸುತ್ತಲೂ ನೋಡ್ಲಿಕ್ಕೆ ಶುರು ಮಾಡಿದ. ನವ್ಯತಿಷ್ಠತ ಕಸ್ಮಿಂಶ್ಚಿತ್, ಒಂದು ಕಡೆ ನಿಲ್ಲಿಲ್ಲ. ಆಚೆಯಿಂದ ಈಚೆ ಹೋಗೋದು, ಈಚೆಯಿಂದ ಆಚೆ ಬರೋದು, ಈಚೆಯಿಂದ ಆಚೆ ಹೋಗೋದು, ಆಚೆಯಿಂದ ಈಚೆ ಬರೋದು. ಒಂದು ಕಡೆ ಸ್ಟೇಬಲ್ ಆಗಿ ನಿಲ್ಲಿಕ್ಕೆ ಆಗಲಿಲ್ಲ. ನೈವ ಚಕ್ರೇ ಮನಸ್ಥಾತು ವೀಕ್ಷಮಾಣೌ ಮಹಾಬಲೌ ಕಪೇ ಪರಮಭೀತಸ್ಯ ಚಿತ್ತಂ ವ್ಯವಸಸಾದ. ಭೀತನಾಗಿ ಅವನ ಮನಸ್ಸು ಖತಿಗೊಳಗಾಯಿತು. ಏನಾಯಿ ಗೊತ್ತೋ ಅನ್ನುವ ದುಃಖ ಆಕ್ರಮಿಸಿತು. ಚಿಂತಯಿತ್ವಾ ತಧರ್ಮಾತ್ಮ ವಿಮೃಶ್ಯ ಗುರುಲಾಘವಂ ಸುಗ್ರೀವ ಪರಮೋದ್ವಿಗ್ನ ಸರ್ವೈಸ್ತೈರ್ವಾನರೈಃ ಸಹ. ಯೋಚನೆ ಮಾಡಿದ, ಏನು ಅವರು ಬರ್ತಾ ಇದ್ದವರ ದೃಷ್ಟಿ ಏನಿರಬಹುದು, ಅವರ ವ್ಯಕ್ತಿತ್ವ ಏನು, ಅವರ ದೇಹದ ಭಾಷೆ ಯಾವ ರೀತಿ ಇದೆ, ಅವರ ಫಿಸಿಕಲ್ ಲ್ಯಾಂಗ್ವೇಜಿನಿಂದ, ಬಾಡಿ ಲ್ಯಾಂಗ್ವೇಜಿನಿಂದ, ಫಿಸಿಕಲ್ ಅಲ್ಲ ಬಾಡಿ ಲ್ಯಾಂಗ್ವೇಜಿನಿಂದ ನಮಗೇನು ತಿಳಿತಾ ಇದೆ ಎಲ್ಲ ನೋಡ್ತಾ ಇದ್ದೇನೆ. ನಿಲ್ಲಿಕ್ಕೂ ಆಗ್ತಾ ಇಲ್ಲ. ಆಚೆಯಿಂದ ಈಚೆ ಹೋಗ್ತಾನೆ, ಈಚೆಯಿಂದ ಆಚೆ ಬರ್ತಾನೆ. ತತಸ್ಸ ಸಚಿವೇಭ್ಯಸ್ತು ಸುಗ್ರೀವ ಪ್ಲವಗಾಧಿಪ ಶಶಂತ ಪರಮೋದ್ವಿಗ್ನ ಪಶ್ಯನಸ್ತೌ ರಾಮ ಲಕ್ಷ್ಮಣೌ. ಟೆನ್ಷನ್ ಆಗಿ ತನ್ನ ಸುತ್ತ ಇರುವ ಮತ್ತೊಂದು ಜನಕ್ಕೆ ಹೇಳ್ದ, ನೋಡ್ರೋ ಅಲ್ಲಿ ಏತೌ ಅನಮಿದಂ ದುರ್ಗಂ ವಾಲಿ ಪ್ರಣಹಿತೌ ಧ್ರುವಂ. ಅವರಿಬ್ಬರು ವಾಲಿ ಕಳಿಸಿದ್ರಿಂದಲೇ ಬರ್ತಾ ಇದ್ದಾರೆ. ಅವರು ವಾಲಿಯ ಚಾರರು. ಅವರು ಛದ್ಮನ ಚೀರವತನೌ ಪ್ರಚರಂತ ವಿಹಾಗತೌ. ಮೋಸದಿಂದ ನಾರುಡೆಯನ್ನುಟ್ಟು ಬರ್ತಾ ಇದ್ದಾರೆ. ಖಂಡಿತವಾಗಿ ವಾಲಿ ಕಳುಹಿಸಿದ ಸುಪಾರಿ ಕಿಲ್ಲರ್ ಅವರು. ತತಃ ಸುಗ್ರೀವತತಿವಾ ದೃಷ್ಟ್ವಾ ಪರಮಧನ್ವಿನೌ ಜಗ್ಮುರ್ಗಿರಿ ತಟಾತ್ ತಸ್ಮಾತ್ ಅನ್ಯಚ್ಛಿಖರಮುತ್ತಮಂ. ನೋಡಿದ್ರು ಸುಗ್ರೀವನಿಗಿಂತ ಬೇಗ ಹಾರಟೋದು. ಕೆಲವೊಂದು ಸರ್ತಿ ಹಿಂಗಿರುತ್ತೆ. ಈ ಹಿರಿಯ ಪೊಲೀಸ್ ಅಧಿಕಾರಿ ಒಬ್ಬರು ಹೇಳ್ತಾ ಇದ್ರು, ಈ ಶ್ರೀಮಂತರು ರೌಡಿಗಳು, ರೌಡಿ ಶೀಟರ್ಸು ಗನ್ಮ್ಯಾನ್ಗಳನ್ನು ಇಟ್ಕೊಂಡಿರ್ತಾರೆ ಐತೆ, ಆದರೆ ಅಪಾಯ ಬಂದರೆ ಮೊದಲು ಓಡಾಗದೆ ಅವರು ಅಂತ. ಹಾಗೆ ನಿಮಗೆ ನೆನಪಿರಬಹುದು, ಪೂನಾದವನೊಬ್ಬ ಬಂಗಾರದ ಶರ್ಟ್ ಹಾಕ್ಕೊಂಡು ಓಡಾಡ್ತಾ ಇದ್ದ. ಅವನಿಗೂ 2-3 ಜನ ಗನ್ಮ್ಯಾನ್ಗಳಿದ್ರು. ಮೊದಲು ಓಡಾಗಿದ್ದೆ ಅವರಂತೆ ದಾಳಿ ಆದಾಗ. ಸುಮ್ಮನೆ ಶೋ ಆಫ್ ಅಷ್ಟೇ, ಬಿಲ್ಡಪ್ ಅಂತಾರಲ್ಲ ಇವತ್ತಿನ ಪರಿಭಾಷೆಯಲ್ಲಿ. ಹಾಗೆ ಮೊದಲೇ ಓಡಾಡೋದು ಇವರು. ಇಲ್ಲವೇ ಅನ್ಯಚ್ಛಿಖರಮೀಯತು, ಓಡಿ ಆಯ್ತು. ಇವನು ಅವ್ರ ಹಿಂದೆ ಬಂದು ಸೇರ್ಕೊಂಡ. ತೇ ಕ್ಷಿಪ್ರಮಭಿಗಮ್ಯಾಥ ಯೂಥಪರಚಭಂ ಹರಯೋ ವಾನರ ಶ್ರೇಷ್ಠಂ ಪರಿವಾರ್ಯೋಪತಸ್ಥಿರೇ. ಅದ್ಯಾವುದೋ ಶಿಖರದಲ್ಲಿ ಅವನ ಸುತ್ತಲೂ ಹಿಂಗೆ ನಿಂತ್ಕೊಂಡ್ರು. ಅವರಿನ್ನೂ ಆ ಶಿಖರದಲ್ಲಿದ್ದಾರೆ. ಇನ್ನು ಬರಲಿಕ್ಕೆ ಬಹಳ ಟೈಮ್ ಬೇಕು. ಅಂತಹದ್ದು ಇಲ್ಲಿ ನಿಂತ್ಕೊಂಡಿದ್ದಾರೆ. ನಾಳೆ ಬರ್ತಾರೆ ಅಂದರೆ ಇವತ್ತು ಹಿಂಗೆ ನಿಂತ್ಕೊಂಡ ಹಾಗೆ, ಅಷ್ಟು ದೂರದಲ್ಲಿದ್ದಾರೆ. ತೇ ಕ್ಷಿಪ್ರಮಭಿಗಮ್ಯಾಥ ಯೂಥಪರ್ಷಭಂ ವಾನರೋ ಹರಯೋ ವಾನರ ಶ್ರೇಷ್ಠಂ ಏವಮೇಕಾಯನ ಗತಾಃ ಪ್ಲವಮಾನಾ ಗಿರಿಂ ಪ್ರಕಂಪಯಂತೋ ವೇಗೇನ ಗಿರೀಣಾಂ ಶಿಖರಾಣಿ ಚ. ಆ ಶಿಖರದಲ್ಲೂ ನಿಲ್ತಾ ಇಲ್ಲ, ಮತ್ತೆ ಬೇರೆ ಕಡೆಗೆ ಹಾರ್ತಾರೆ. ಆಗ ಅವರು ಹಾರಿದ ಫೋರ್ಸಿಗೆ ಇಲ್ಲಿಯ ಗಿಡ ಮರಗಳು ಅಲ್ಲಾಡ್ತಾ ಇವೆ. ಅಲ್ಲಿಗೆ ಹೋಗಿ ನಿಲ್ತಾರೆ. ಅಲ್ಲಿ ಸಮಾಧಾನ ಇದೆಯಾ, ಮತ್ತು ಅಲ್ಲಿಂದ ಓಡಿಲಿಕ್ಕೆ ಬರ್ತಾರೆ. ಇಲ್ಲಿಯೂ ಸಮಾಧಾನ ಇಲ್ಲ, ಇಲ್ಲಿಯೂ ಅವರು ಓಡಿದ್ರಿಂದಾಗಿ ಗಿಡ ಮರಗಳು ಅಲುಗಾಡ್ತಾ ಇವೆ. ಹೀಗೆ ಸುತ್ತಮುತ್ತಲಿನ ಎಲ್ಲ ಶಿಖರಗಳಲ್ಲಿ, ಎಲ್ಲ ಬೆಟ್ಟದ ತುಂಡುಗಳಲ್ಲಿ ಗಿಡ ಮರಗಳು ಹೀಗೆ ಓಡಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಆ ಥರ ಮಾಡಿಬಿಟ್ರು. ಎಲ್ಲಿ ನೋಡಿದ್ರೂ ಗೊತ್ತಾಗಬಾರ್ದು ಹಾಗೆ. ತತಃ ಶಾಖಾ ಮೃಗಾಸ್ತರವೇ ಪ್ಲವಮಾನ ಮಹಾಬಲ. ಒಳ್ಳೆ ಲೈಟಾಗಿ ವಾಲ್ಮೀಕಿಗಳ ಆ ಸೆನ್ಸ್ ಆಫ್ ಹ್ಯೂಮರ್ ಗೊತ್ತಾಗಬೇಕು ನಿಮಗೆ.
ತತಃ ಶಾಖಾ ಮೃಗಾಸ್ತರವೇ ಪ್ಲವಮಾನಾಮಲ ಮಹಾಬಲಾಃ ಭವಂಜುಶ್ಚ ನಗಾಂಸ್ತತ್ರ ಪುಷ್ಪಿತಾನ್ ದುರ್ಗಮಾಶ್ರಿತಾನ್ ಆಪ್ಲವಂತೋ ಹರಿವರಾಃ ಸರ್ವತಸ್ತಂ ಮಹಾಗಿರಿಂ ಮೃಗಮಾರ್ಜಾರ ಶಾರ್ದೂಲಾನ್ ಸ್ತ್ರಾತಯಂತೋ ಯಯುಸ್ತದಾ. ಇವರು ಆಚೆಯಿಂದ ಈಚೆಯಿಂದ ಹಾರಿದ್ದರಿಂದಾಗಿ ಜಿಂಕೆ, ಬೆಕ್ಕು, ಕಾಡಬೆಕ್ಕು, ಹುಲಿ, ಸಿಂಹ ಅವುಗಳೆಲ್ಲ ಬೆದರಿದವು. ಅವುಗಳೆಲ್ಲ ಪಟ 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 ಅಂತ ಓಡಾಡೋದು. ಇದೇ ಆಕ್ಷನ್. ಇವ್ರಿಗೆ ಭಯ ಆಯಿತು, ಇವ್ರಿಗೆ ಟೆನ್ಷನ್ ಆಯಿತು ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೊಡ್ಲಿಕ್ಕಿಲ್ಲ. ನಮಗೆ ಟೆನ್ಷನ್ ಆದರೆ ಆ ಟೆನ್ಷನನ್ನು ಬೇರೆಯವ್ರಿಗೆ ಹಂಚುತ್ತೀವಿ ಅಂತ. ತತಃ ಸುಗ್ರೀವ ಸಚಿವಾಃ ಪರ್ವತೇಂದ್ರೇ ಸಮಾಹಿತಾಃ ಸಂಗಮ್ಯ ಕಪಿ ಮುಖ್ಯೇನ ಸರ್ವೇ ಪ್ರಾಂಜಲಯ ಸ್ಥಿತಾಃ. ಹೀಗೆ ಓಡಾಡ್ತಾ ಒಂದು ಕಡೆ ಎಲ್ಲ ಪರಿಸರವನ್ನು ಕೆಡಿಸಿದೆವು ಅಂತ ಅವ್ರಿಗೆ ಖಾತ್ರಿ ಆದಮೇಲೆ ಕಪಿಗಳಿಗೆ ಒಂದು ಕಡೆ ಸುಗ್ರೀವನ ಮುಂದೆ ಹಿಂಗೆ ನಿಂತುಕೊಂಡ್ರಂತೆ. ಎಲ್ಲ ಮುಗೀತು, ಎಲ್ಲ ಕದಡಿದೆವು. ಹಾಗೆ ನಿಂತ್ಕೊಂಡ ಮೇಲೆ ತತಸ್ತು ಭಯ ಸಂತ್ರಸ್ತಂ ವಾಲಿ ಕಿಲ್ಬಿಷ ಶಂಕಿತಂ ಉವಾಚ ಹನುಮಾನ್ ವಾಕ್ಯಂ ಸುಗ್ರೀವಂ ವಾಕ್ಯ ಕೋವಿದಃ. ಹೀಗೆ ಭಯದಿಂದ ಬೆದರಿದ, ವಾಲಿಯ ಅಪರಾಧವಿದೆಯೋ ಎಂದು ಶಂಕಿಸಿದ. ಆಗ ಅವರಿಗೆ ಹನುಮಂತ ನುಡಿದ ಗಂಭೀರವಾಗಿ, ಸಂಭ್ರಮಸ್ತ್ಯಜ್ಯತಾಮೇಚ ಸರ್ವೈರ್ವಾಲಿ ಕೃತೆ ಮಹಾನ್. ಏನ್ರಯ್ಯ, ವಾಲಿಯಿಂದ ಎಷ್ಟು ಹೆದರೋದು, ಒಂದು ಮಿತಿ ಬೇಡವೇ? ಮಲಯೋಯಂ ಗಿರಿವರಹ ಭಯಂ ನೇಹಾಸ್ತಿ ವಾಲಿನಃ. ಇದು ಮಲಯ ಪರ್ವತ ಕಣ್ರಪ್ಪ, ಭಯ ಇದೆಯೇನ್ರೋ? ಯಸ್ಮಾದುದ್ವಿಗ್ನಚೇತಾಸ್ತ್ವಂ ವಿಧೃತೋ ಹರಿಪುಂಗವ ತಂ ಕ್ರೂರ ದರ್ಶನಂ ಕ್ರೂರ ನೇಹ ಪಶ್ಯಾಮಿ ವಾಲಿನಂ. ಯಾರಿಗಾಗಿ ಭಯ ಪಡ್ತಾ ಇದ್ದೀರಪ್ಪ? ಇಲ್ಲಿ ಎಲ್ಲಾದರೂ ವಾಲಿ ಇದ್ದಾನ? ನನಗೇನೋ ಕಾಣಿಸ್ತಿಲ್ಲಪ್ಪ, ನೀವ್ಯಾಕೆ ಭಯ ಪಡ್ತಾ ಇದ್ದೀರಾ ಅಂದ ಸುಗ್ರೀವನಿಗೆ. ಅಹೋ ಶಾಖಾ ಮೃಗತ್ವಂತೆ ವ್ಯಕ್ತಮೇಚ ಪ್ಲವಂಗಮ ಲಘುಚಿತ್ತತಯಾತ್ಮಾನಂ ನ ಸ್ಥಾಪಯಸಿ ಯೋ ಮತೌ. ನೀನು ರಾಜ ಕಣೋ, ಕಪಿಗಳ ರಾಜ ಆಗಿರಬಹುದು, ಆದರೆ ತೀರ ಕಪಿ ಆಗಬಾರದು. ಅಹೋ ಶಾಖಾ ಮೃಗತ್ವಂತೆ, ಆಹಾ ಅಂತೀವಲ್ಲ ನಾವು ಕನ್ನಡದಲ್ಲಿ. ಓಹೋ ಏನಪ್ಪ ಇದು, ಕಪಿತ್ವ ಈ ಮಟ್ಟಕ್ಕಿರೋದ? ಲಘು ಚಿತ್ತತಯಾತ್ಮಾನಂ ನಸ್ಥಾಪಯತಿ ಯೋ ಮತೌ. ಲಘು ಚಿತ್ತತಯ, ನಿನ್ನ ಮನಸ್ಸು ಇಷ್ಟು ಹೆದರಿದೆ ಅಂತಂದ್ರೆ ಒಂದು ಕಡೆ ನಿಲ್ತಾ ಇಲ್ಲ ನೀವು. ಇಲ್ಲಿಂದಲ್ಲಿಗೆ ಅಲ್ಲಿಂದಿಲ್ಲಿಗೆ, ಇಲ್ಲಿಂದಲ್ಲಿಗೆ ಅಲ್ಲಿಂದಿಲ್ಲಿಗೆ ಓಡಾಡ್ತಾ ಇದ್ದೀರಾ. ಯಸ್ಮಾತ್ ತವ ಭಯಂ ಸೌಮ್ಯಂ ಪೂರ್ವಜಾತ್ ಪಾಪಕರ್ಮಣಃ ಸನೇಹ ವಾಲಿ ದುಷ್ಟಾತ್ಮ ನತೆ ಪಶ್ಯಾಮ್ಯಹಂ ಭಯಂ. ಅದರಿಂದ ವಾಲಿ ಇಲ್ಲಿಲ್ಲ. ಯಾಕೆ ಭಯ? ಒಂದು ಕಡೆ ನಿಲ್ರೋ, ಒಂದು ಕಡೆ ನಿಲ್ಲಿ. ಆಚೆಗೂ ಈಚೆಗೂ ಗಾಳಿಗೆ ಸುಳಿದಾಡುವ ಮರದ ತರಹ ತುಯ್ದಾಡ್ತಾ ಇದ್ದೀರಲ್ಲ. ಸಮಾಧಾನದಿಂದ ಗಟ್ಟಿಯಾಗಿ ಸ್ಥೈರ್ಯದಿಂದ ನಿಲ್ಲಿ. ಆಮೇಲೆ ಈಗ ವಿಷಯ ಹೇಳಿ. ಬುದ್ಧಿ ವಿಜ್ಞಾನ ಸಂಪನ್ನ ಇಂಗಿತೈ ಸರ್ವಮಾಚರ ನಹ್ಯ ಬುದ್ಧಿಂ ಗತೋ ರಾಜ ಸರ್ವಭೂತಾನಿ ಶಾಸ್ತಿ. ಬುದ್ಧಿಯಿಂದಲೂ ಜ್ಞಾನದಿಂದಲೂ ಸಂಪನ್ನನಾಗಿರಬೇಕು. ಎದುರುಗಡೆ ಇರುವವರ ಇಂಗಿತ, ಅವರ ದೈಹಿಕವಾದ ಭಾಷೆಯಿಂದ ಮನಸ್ಸಿನ ಒಳಗಿನ ಭಾವವನ್ನು ತಿಳ್ಕೊಳ್ಬೇಕು. ಇದನ್ನು ಇಂಗಿತ ಅಂತ ಕರೀತಾರೆ. ಇಂಗಿತಕ್ಕೆ ಒಳಗಾಗಬೇಕು. ನಶ್ಚ ಬುದ್ಧಿಂ ಗತೋ ರಾಜ. ಬುದ್ಧಿ ಇಲ್ಲದೆ ಹೋದರೆ ರಾಜ ಗೆಲ್ಲಿಕ್ಕಾಗತ್ತೇ? ಎಲ್ಲರನ್ನ ಶಾಸನ ಮಾಡಬೇಕು ಅಂದರೆ ನೀವು ಮೊದಲು ನಿಮ್ಮನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು, ಆಮೇಲೆ ಬೇರೆಯವರನ್ನು ಗೆಲ್ಲಿ. ನಿಮ್ಮನ್ನು ನೀವು ಗೆದ್ದುಕೊಳ್ಳಿ, ಆಮೇಲೆ ಉಳಿದವರನ್ನು ಗೆಲ್ಲಿರಿ. ಮೊದಲು ನಿಮ್ಮನ್ನು ನೀವು ಸಮಾಧಾನಪಡಿಸಿಕೊಳ್ಳಿ, ನಿಮಗೆ ನೀವು ಧೈರ್ಯ ಹೇಳಿಕೊಳ್ಳಿ, ಆಮೇಲೆ ಪ್ರಜೆಗಳಿಗೆ ಧೈರ್ಯ ಹೇಳೋದು. ಮುಂದೆ ಆಗಲಿರೋ ರಾಜ ಅಂತೆ ಒಂದು ಕಡೆ ನಿಲ್ಲಿಕ್ಕಾಗ್ತಾ ಇಲ್ಲ, ಟೆನ್ಷನ್ನು. ಎದುರುಗಡೆ ಬರ್ತಿರೋರು ಯಾರು ಅಂತ ಗೊತ್ತಿಲ್ಲ, ಆಚೆ ಓಡ್ತಾನೆ ಈಚೆ ಓಡ್ತಾನೆ. ಏನಿದೆ? ಸುಗ್ರೀವಸ್ತು ಶುಭಂ ವಾಕ್ಯಂ ಶ್ರುತ್ವಾ ಸರ್ವಂ ಹನುಮತಃ ತತಃ ಶುಭತರಂ ವಾಕ್ಯಂ
ಹನುಮಂತಮುವಾಚ. ಆಗ ಸುಗ್ರೀವ ಒಂದು ಸ್ವಲ್ಪ ಸಮಾಧಾನಕ್ಕೊಳಗಾಗಿ ಹನುಮಂತನಿಗೆ ಹೇಳಿದ, ದೀರ್ಘಬಾಹು ವಿಚಾಲಾಕ್ಷೌ ಶರಚಾಪಾತಿಜಾರಿಣೌ ಕಸ್ಯ ನ ಸ್ಯಾದ್ಭಯಂ ದೃಷ್ಟ್ವಾ ಹೇತೌ ಸುರಸುತೋಪಮೌ. ನೋಡು ಹನುಮಂತ, ನೋಡೋ ಅವರು ತೋಳು ಉದ್ದವಾಗಿ ಉರುಟಾಗಿ ದಪ್ಪವಾಗಿ ಇದೆ. ದೀರ್ಘಬಾಹು ವಿಶಾಲಾಕ್ಷವು ಅಗಲವಾದ ಕಣ್ಣು, ನೋಡಿದ್ಯೋ ಅವ್ರದ್ದು ಹೇಗಿದೆ. ಶರಚಾಪಾಸಿಧಾರಿಣವು ಬಿಲ್ಲು ಬಾಣಗಳನ್ನು ಹಿಡ್ಕೊಂಡಿದ್ದಾರೆ. ಕಸ್ಯ ನಸ್ಯಾದ್ ಭಯಂ ಹೇತೌ ದೃಷ್ಟ್ವಾ. ಇವರಿಬ್ಬರನ್ನ ನೋಡಿದ್ರೆ ಭಯ ಆಗದೆ ಇದ್ದೀತೆ. ಇದೇ ಸಂತೋಷಕ್ಕೂ ಕಾರಣ ಆಗಬಹುದಲ್ವಾ. ಇವನು ಮನಸ್ಸಿನೊಳಗಡೆ ಸೇರಿದೆ, ಅದರಿಂದಾಗಿ ಅವರ ಸೌಂದರ್ಯ ಮತ್ತು ಅವರ ಲಕ್ಷಣ ಅನುಭವಿಸ್ಲಿಕ್ಕಾಗ್ತಾ ಇಲ್ಲ. ನಮ್ಮ ಶ್ರೀನಿಧಿಯವರಿಗೆ ಒಂದು ಪ್ರಶ್ನೆ ಬಂತು, ಆಚಾರ್ಯ ಇಲ್ಲಿ ಆಂಜನೇಯ ಇದು ಮಲೆ ಪರ್ವತ ಅಂತಾನೆ, ಮಲೆ ಪರ್ವತ ಕೇರಳ, ಕರ್ನಾಟಕ, ತಮಿಳುನಾಡು ಅಂದ್ರೆ ಮಲೈ ಮಾದೇಶ್ವರ. ಹೌದ್ರಿ, ಇಲ್ಲಿಂದ ಮತ್ತು ಅಲ್ಲಿಗೆ ಹಾರ್ತಾರೆ ಅವರು, ಕಿಷ್ಕಿಂದೆಗೆ ಹಾರ್ತಾರೆ. ಕಿಷ್ಕಿಂದೆಯಲ್ಲಿಲ್ಲ ಅವ್ರೀಗ. ಕಿಷ್ಕಿಂದೆಯಲ್ಲಿದ್ದರೆ ನೀವು ಹೇಳ್ಬೋದಿತ್ತು. ಕಿಷ್ಕಿಂದೆ ಬಿಟ್ಟು ಬಂದಿದ್ದಾರೆ ಅವರು. ಋಷ್ಯಮುಖ ಇರೋದಲ್ಲಿ ಕಿಷ್ಕಿಂದೆಗೆ ಇವರು ಹಾರ್ಕೊಂಡು ಬಂದಿದ್ದಾರೆ, ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾರೆ. ಅದರಿಂದಾಗಿ ಲೊಕೇಶನ್ ಬಗ್ಗೆ ತಲೆ ಬಿಸಿ ಮಾಡ್ಕೊಳ್ಬೇಡಿ. ಸಖ್ಯ ಪರ್ವತ ಅಲ್ಲ ಇದು, ಮಲಯ ಪರ್ವತ. ಅವ್ರು ಬರ್ತಾ ಇರೋದು ಎಲ್ಲಿ? ಕಿಷ್ಕಿಂಧ. ಅದಕ್ಕೆ ಮತ್ತೆ ವಾಪಸ್ ಹೋಗಬೇಕು ಮತಂಗ ಪರ್ವತಕ್ಕೆ. ಅರಯಶ್ಚ ಮನುಷ್ಯೇಣ ವಿಜ್ಞೇಯ ಛದ್ವಚಾರಿಣ ವಾಲಿಪ್ರಣಹಿತಾವೇವಂ ಶಂಕೇಹಂ ಪುರುಷೋತ್ತಮೌ. ಇವರಿಬ್ಬರು ವಾಲಿ ಕಳಿಸಿದ ಪ್ರೊಫೆಷನಲ್ ಸುಪಾರಿ ಕಿಲ್ಲರ್ಸ್. ರಾಜಾನೋ ಬಹುಮಾಶ್ರಿತ್ಯ ಬಹುಮಿತ್ರಾಶ್ಚ ವಿಶ್ವಾಸೋ ನಾತ್ರ ಹಿ ಕ್ಷಮಃ. ರಾಜರು ಯಾರ್ಯಾರನ್ನ ಯಾವ್ಯಾವಾಗ ಹೇಗೆ ಬಳಸ್ಕೋತಾರೆ ಹೇಳಲಿಕ್ಕೆ ಬರಲ್ಲ. ಇವರನ್ನು ಇದೇ ವಾಲಿ ನನ್ನನ್ನು ಕೊಲ್ಲಲಿಕ್ಕೆ ಯಾಕೆ ಬಳಸ್ಕೊಂಡಿರಬಾರ್ದು? ರಾಜರ ಕೈಗಳು ಉದ್ದವಾಗಿರ್ತವೆ, ಯಾರ್ಯಾರೋ ಗೊತ್ತಿರ್ತಾರೆ ರಾಜರಿಗೆ. ಇವತ್ತು ಒಬ್ಬ ಸನ್ಯಾಸಿಗೆ ಎಷ್ಟು ಕಾಂಟ್ಯಾಕ್ಟ್ ಇರುತ್ತೆ ನಮ್ಮ ಊಹೆ ಕೂಡ ನಿಲ್ಕಲ್ಲ. ಇನ್ನು ಅಂಥದ್ದು ಒಬ್ಬ ರಾಜನಿಗೆ, ಒಬ್ಬ ರಾಜಕಾರಣಿಗೆ ಎಲ್ಲೆಲ್ಲೆಲ್ಲೆಲ್ಲ ಕನೆಕ್ಷನ್ ಇರುತ್ತೆ ಅಲ್ವಾ. ಅದರಿಂದಾಗಿ ಗೊತ್ತಾಗಲ್ಲ, ನನ್ನನ್ನೇ ಕೊಲ್ಲಲಿಕ್ಕೆ ಕಳಿಸಿರಬಹುದು. ತೌತ್ವಯ ಪ್ರಾಕೃತೇನೈವ ಗತ್ವಾಜ್ಞೇಯೋ ಪ್ಲವಂಗಮ. ಅದರಿಂದಾಗಿ ಕೃತ್ಯೇ ಚುಮಾಲಿ ಮೇಧಾವಿ. ಅಲ್ಲಿ ಕೇರಳ ಅಂತ ಇಲ್ಲ, ಮಲಯ ಪರ್ವತಕ್ಕೆ ಬಂದು ಮತ್ತೆ ವಾಪಸ್ ಹೋದ್ರು ಅಂತಲೂ ಇದೆ. ಎಲ್ಲ ಕಡೆ ತಿರುಗಿಬಿಟ್ರು ಅಂತ ಇದೆ ವೇಗದಲ್ಲಿ. ಅವುಗಳಿಗೆ ಹಾರ್ಲಿಕ್ಕೆ ಶಕ್ತಿ ಇತ್ತಲ್ಲ. ಮತ್ತು ಅವಾಗ ಅವತ್ತಿನ ಪರಿಸ್ಥಿತಿ, ಭೌಗೋಳಿಕ ಪರಿಸ್ಥಿತಿ ಯಾವುದಿತ್ತೋ ಜಿಯೋಗ್ರಾಫಿಕಲಿ ನಮ್ಗೆ ಗೊತ್ತಿಲ್ಲ ಇವತ್ತು. ಇರಲಿ, ಮತ್ತೆ ವಾಪಸ್ ಹೋದರು. ಅರಯಶ್ಚ ಮನುಷ್ಯೇಣ ವಿಜ್ಞೇಯಾಶ್ಚದ್ಮಚಾರಿಣ. ನಾನೇನು ಹೇಳೋದು ಅಂದರೆ ಕಾವ್ಯವನ್ನು ಆಸ್ವಾದನೆ ಮಾಡಿ. ಕೃತ್ಯೇತು ವಾಲಿ ಮೇಧಾವಿ ತೇ ತ್ವಯ ಪ್ರಾಕೃತೇನೇವ. ಅದರಿಂದಾಗಿ ನಾವು ನೋಡೋಣ, ಏಕೆಂದರೆ ಅವನು ಮೇಧಾವಿ ವಾಲಿ, ಮಾಡಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಕಳಿಸಿರ್ತಾನೆ. ಭವಂತಿ ಪರಹಂತಾರಃ ತೇ ಜ್ಞೇಯ ಪ್ರಾಕೃತೈರ್ಜನೈಃ. ಅದರಿಂದಾಗಿ ಹನುಮಂತನ ಕೈ ಹಿಡ್ಕೊಂಡು ಲಕ್ಷಯಸ್ವತಯೋರ್ಭಾವಂ ಪ್ರಹೃಷ್ಟಮನತೌ ಯದಿ ವಿಶ್ವಾಸಯನ್ ಪ್ರಶಂಸಾಭಿಃ ಇಂಗಿತೈಶ್ಚ ಪುನಃ ಪುನಃ. ಅವರಿಬ್ಬರ ಮನಸ್ಸನ್ನು ತಿರುಕು. ಹೋಗು, ಮಮೈವಾಭಿಮುಖಂ ಸ್ಥಿತ್ವಾ ಪೃಚ್ಛತ್ವಂ ಹರಿಪುಂಗವ. ನಾನು ಬೇಕಾದರೆ ಅವ್ರ ಹಿಂದ್ಗಡೆ ನಾನು ನಿಲ್ತೇನೆ. ನನಗೆ ಹೇಳಬೇಕು ನೀನು. ಮಮೈವ ಅಭಿಮುಖಂ ಸ್ಥಿತ್ವಾ ಪೃಚ್ಛತ್ವಂ ಹರಿಪುಂಗವ. ನೀನು ಕೇಳು, ಏಕೆ ಈ ಕಾಡಿಗೆ ಪ್ರವೇಶ ಮಾಡಿದ್ದೀರಾ ಅಂತ.
ಶುದ್ಧಾತ್ಮಾನೋ ಯದಿತ್ವೇತೌ ಜಾನೀಹಿ ತ್ವಂ ಪ್ಲವಂಗಮ ವ್ಯಾಭಾಚಿತೈರ್ವಾ ರೂಪೈರ್ವಾ ವಿಜ್ಞೇಯ ದುಷ್ಟತಾನಯೋ. ಅವ್ರ ಮನಸ್ಸು ಶುದ್ಧವಾಗಿದೆಯಾ ನೋಡಿಕೋ, ಅಥವಾ ಅವ್ರ ಬಾಯಿಂದ ಒಂದು ಹೇಳ್ತಾರೆ ದೇಹದಿಂದ ಒಂದು ಮಾಡ್ತಾರೆ ಅಂದರೆ ಅದನ್ನು ಕಂಡಿಡಿ. ಯಾಕೆಂದರೆ ಹೇಳ್ಬಿಡ್ತಾರಾ, ಎಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಹೇಳ್ಬಿಡ್ತಾರೇನು ಅವರು. ಒಂದು ವೇಳೆ ಉಗ್ರಗಾಮಿಗಳೇ ಬಂದರೆ ಮೆಟಲ್ ಡಿಟೆಕ್ಟರ್ ಒಳಗಡೆ ಪ್ರಾಂಪ್ಟಾಗಿ ಬಂದ್ಬಿಟ್ಟು ತೋರಿಸ್ಬಿಡ್ತಾರಾ? ಸುಮ್ಮನೆ ಅವೆಲ್ಲ ಜನಸಾಮಾನ್ಯರು, ಜನಸಾಮಾನ್ಯರಿಂದ ಎಚ್ಚರದಿಂದ ಇರಬೇಕು ಅಂತ. ಹಾಗೆ ಗಂಟೆಯಿಂದ ಏನಾಗುತ್ತೆ, ಏರ್ಪೋರ್ಟಲ್ಲಿ ಗಂಟೆ ಇದ್ದರೆ ತೆಗೆದು ಪಕ್ಕದಲ್ಲಿ ಇಡಿ, ಅಪಾಯ ಅಂತಾರೆ. ಜನ ಇರೋದೇ ಹಾಗೆ ಇದು. ನೀವು ದೇವ್ರ ಪೆಟ್ಟಿಗೆ ತೊಗೊಂಡೋಗ್ಬಿಡಿ, ಗಂಟೆಯೋ ಕೃಷ್ಣನೋ ವಿಗ್ರಹವೋ ಇದ್ರೆ ಅಂತ ತೆಗೆಸ್ತಾರೆ. ಅವರೇ ನಿಜವಾಗಿಯೂ ಬರೋದಾದರೆ ಏನು ಗಂಟೆನ ಇಟ್ಕೊಂಡು ಬರ್ತಾರ ಅವರು? ಗಂಟೆನಲ್ಲಿ ಬಾಂಬ್ ಇಟ್ಕೊಂಡು ಬರ್ತಾರ? ಸುಮ್ಮನೆ ಉಪದ್ರವ ಸಹಿಸ್ಕೋತಾರೆ ಮಾಡೋದು ಅಷ್ಟೇ. ಹಾಗೆ ಅದರಿಂದಾಗಿ ಕೇಳಿದ ಕೂಡಲೇ ಯಾರೂ ಹೇಳೋಲ್ಲ ಅಂದಾಗ ಅವರ ಹೇಳಿಕೆಗೂ ಅವರ ಮನಸ್ಸಿನ ಒಳಗಡೆಗೂ ಮ್ಯಾಚ್ ಮಾಡ್ಕೋಬೇಕು. ನೋಡ್ಕೊ ನೀನು, ಅವ್ರೇನೋ ಹೇಳಿಯಾರು, ಸುಮ್ಮನೆ ಬಂದ್ವಿ, ಕಾರ್ಡ್ ನೋಡ್ಲಿಕ್ಕೆ ಬಂದ್ವಿ ಅಂತ ಅದನ್ನು ತಿಳ್ಕೊ. ಅವರ ಮಾತಿನ ಹಿಂದೆ ಸುಳ್ಳಿದೆಯಾ ಸತ್ಯ ಇದೆಯಾ ಅಂತ. ಇತ್ಯೇವಂ ಕಪಿರಾಜೇನ ಸಂದಿಷ್ಟೋ ಮಾರುತಾತ್ಮಜ ಚಕಾರ ಗಮನೆ ಬುದ್ಧಿಂ ಯತ್ರ ತೌ ರಾಮ ಲಕ್ಷ್ಮಣೌ. ಹೀಗೆ ಹೇಳಿದಾಗ ಹನುಮಂತ ಏನು ಮಾಡಿದ, ಆಯಿತು ಅವರಿರುವಲ್ಲಿಗೆ ಹೋಗ್ತೇನೆ ಎಂದ. ತಥೇತಿ ಸಂಪೂಜ್ಯ ವಚಶ್ಚುತಸ್ಯ ಕಪಿಸ್ಸು ಭೀತಸ್ಯ ದುರಾತದಸ್ಯ ಮಹಾನುಭಾವೋ ಹನುಮಾನ್ ಯಯೌ ತದಾ ಸಯತ್ರ ರಾಮೋತಿ ಬಲೀತ ಲಕ್ಷ್ಮಣ. ಆಯಿತು ಅಂತ ರಾಮಲಕ್ಷ್ಮಣರಿರುವಲ್ಲಿಗೆ ಹೋದ ಅನ್ನುವಲ್ಲಿಗೆ ಎರಡನೆಯ ಸರ್ಗ. ವಚೋ ವಿಜ್ಞಾಯ ಹನುಮಾನ್ ಸುಗ್ರೀವಸ್ಯ ಮಹಾತ್ಮನಃ ಪರ್ವತಾದೃಶ್ಯ ಮೂಕಾತ್ತು ಪುಪ್ಲುವೆ ಯತ್ರ ರಾಘವೌ. ಆ ಪೃಷ್ಯಮೂಕದ ಹತ್ತಿರದ ಶೈಲದಿಂದ ಜಿಗಿದ ಅಂತೆ ರಾಮನಿರುವಲ್ಲಿಗೆ. ಅಂದರೆ ಋಷ್ಯಮೂಕವನ್ನು ಸ್ವಲ್ಪ ದಾಟಿ ರಾಮ ಮುಂದೆ ಬಂದಿದ್ದಾನೆ, ಯಾಕೆಂದರೆ ಮಲಗಿದ್ದೆ ಅಲ್ಲಿ ಅವನು. ಹೀಗಾಗಿ ಸ್ವಲ್ಪ ಮುಂದೆ ಬಂದಾನೆ, ಅಲ್ಲಿ ಜಿಗಿದ. ಅಂದರೆ ಜಿಗಿದಿದ್ದು ಅವನು ಗೊತ್ತಾಗಲಿಲ್ಲ, ಯಾಕೆಂದರೆ ಅವನು ಸುಗ್ರೀವ ಏನು ಹೇಳಿದ್ದು, ಮಮೈವ ಅಭಿಮುಖಂ ಪೃಚ್ಛ, ನನಗೆ ಎದುರಾಗಿ ಅಂದರೆ ಅವನು ರಾಮನ ಹಿಂದೆ ನಿಲ್ಲಬೇಕು. ಎಲ್ಲ ಕಡೆ ಓಡಾಡಿ ಬಂದ್ಬಿಟ್ಟಿದ್ದಾರೆ, ಅಷ್ಟು ಟೆನ್ಷನ್. ಸೂತ ದೊಡ್ಡ ಸರ್ಕಂಫರೆನ್ಸಲ್ಲಿ ಓಡಾಡಿ ಹಿಂದೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವನು ಕೇಳಬೇಕು ಪ್ರಶ್ನೆ. ಕಪಿರೂಪಂ ಪರಿತ್ಯಜ್ಯ ಹನುಮಾನ್ ಮಾರುತಾತ್ಮಜ ಭಿಕ್ಷು ರೂಪಂ ತಥೋ ಭೇಜೆ ಶಟಬುದ್ಧಿತಯ ಕಪಿಹಿ. ಕಪಿರೂಪವನ್ನು ತೊರೆದ ಹನುಮಂತ ಸನ್ಯಾಸಿ ವೇಷವನ್ನು ಹಾಕಿದ. ಭಿಕ್ಷು ರೂಪಂ ತಥೋ ಭೇಜೆ, ಸನ್ಯಾಸಿಯ ವೇಷವನ್ನು ಹಾಕಿದ. ಯಾಕೆ? ಶಟಬುದ್ಧಿತಯ ಕಪಿಹಿ ಕಪೇಹೇ. ಶಟಬುದ್ಧಿ ಅಂದರೆ, ಶಠ ಅಂತಂದರೆ ಗುಣದ ಬಗ್ಗೆ ಕುರುಡಾಗಿರುವಿಕೆ, ಅವನನ್ನು ಶಠ ಅಂತ ಕರೀತಾರೆ. ಗುಣಾಂಧ, ಅವರ ಗುಣವನ್ನು ಕಾಣದವ ಅವನನ್ನು ಶಠ. ಯಾರದು ಶಠ? ಶಾಠ್ಯ ಯಾರದು? ಶಾಠ್ಯ ಯಾರದು ಅಂದರೆ ಸುಗ್ರೀವನದ್ದು. ಸುಗ್ರೀವ ಕಂಡಿಲ್ಲ, ಅವನಿಂದಾಗಿ ಇವನು ಸನ್ಯಾಸಿ ವೇಷ ತೊಟ್ಕೊಂಡ. ಇಷ್ಟರೊಂದಿಗೆ ಇವತ್ತು ಮುಗಿಸಿ, ನಾಳೆ ಆಗಲ್ಲ, ನಾಳೆ ಪಾಡ್ಯ, ಇಡೀ ದಿವಸ ಯಾವುದೂ ಇಲ್ಲ, ಯಾವ ಚಿಂತನೆಯೂ ಇಲ್ಲ. ನಾಡಿದ್ದು ರಾಮಾಯಣದ ಚಿಂತನೆ ಮುಂದುವರಿಯೋಣ. ಕೃಷ್ಣಾರ್ಪಣಮಸ್ತು.